ಆತ್ಮ ಪುಟ್ಟು ಹೂವಾಗಿ ಕೂಡ ತಿಳಂಗಲ್ಲ ಊದಾಗ ಹುಟ್ಟೇನು ಪಾಪ ಮತ್ತೆ ಮಂಚ ತೆಗಿರಪ್ಪ ಮಂಚ ತೆಗಿರಿ ಮಂಚ ನೋಡಿ ಬಿಡ್ರಿ ಮಕ್ಕ ಮಾಡಿ ಬೆಂಗಳೂರು ಆರೋಹಣ ಬಹುಮಾನ ಪ್ರಕಾರ ಮಾಡಿರ್ತಾರೆ ಸೌಭಾಗ್ಯದ ಸುಖಕರಿ ಹೇಳುವನೆ ಕೇಳು. ಅದೇನು ಚೆನ್ನಾಗಿ ಹೇಳು. ದೇವ ಶ್ರೀ ಹರಿ ಪ್ರಾಣೇಶ್ವರ ಹೃದಯೇಶ್ವರಿ, ನೀನು ಈ ರೀತಿ ಆದಿಶೇಷನ ಮೇಲೆ ಮಲಗಿ ಆನಂದ ಪರವಶನಾದರೆ ಭಕ್ತರ ಇಷ್ಟಾರ್ಥವನ್ನು ಪೂರೈಸುವರಾರು. ಶ್ರೀಮನ್ನಾರಾಯಣ ಮರತೆಯನು ಜಗತ್ ಕಲ್ಯಾಣ. ಅಹೇ ಸುಂದರಿ, ಹೇಳುವನು ಕೇಳು.
ಶೃಂಗಾರ ನಾ ಕಂಡೆನೋ ನಿನ್ನಂದಕ್ಕೆ ನಾನು ಮನ ಸೋತೆನೋ ಎನ್ನನು ಜಾನಿ ಭಕ್ತರನ ಕಾವೆನು ಪಾರಾಣಿ ಗುಣವೇಣಿ ಮನ ಮೋಹಿನಿ ಪಾರೆ ಬಾಮ ಮಣೆ ಅರಗಿಣೆ ಗುಣಮಣೆ ಅರಗಿಣೆ ಗುಣಮಣೆ ಪಾರೆ ಬಾಮ ಮಣೆ. ಹೇ ಸುಂದರಿ, ಸುಂದರ, ಭಕ್ತರ ಮನೋಕೋರಿಕೆ ಈಡೇರಿಸಿ ದೃಷ್ಟರಂ ನಿಗ್ರಹಿಸುವ ವಿಚಾರ ನನಗೆ ತಿಳಿಯದೆ ಹೇಗೆ? ಲಕ್ಷ್ಮಿ, ಪ್ರಿಯ, ನಾನು ಸುಮ್ಮನೆ ಕುಳಿತರು ನಿಂತರು ನಿದ್ರಿಸಿದರು ವಿಶ್ರಾಂತಿ ಪಡೆಯುತ್ತಿದ್ದರು ಕಡೆಗೆ ಮಾತನಾಡುತ್ತಿದ್ದರು. ಇಂತಹ ಸಮಯದಲ್ಲಿ ಕೂಡ ಎನ್ನ ಅಂತರಾತ್ಮ ಸದಾ ಸದ್ಭಕ್ತರಿಗೆ ನೆರಳಾಗಿರುತ್ತದೆ. ಲಕ್ಷ್ಮಿ, ಪ್ರಿಯ, ದುರ್ಜನರಿಗೆ ಶಿಕ್ಷೆ ವಿಧಿಸುವ ಮಹಾಂಕುಜ ರೂಪ ಧರಿಸುತ್ತದೆ. ಈ ವಿಷಯ ನಿನ್ನ ಮನಸ್ಸಿಗೆ ಹಚ್ಚಿಕೊಳ್ಳದೆ ಸದಾ ನಿಶ್ಚಿಂತೆಯಿಂದಿರು ಸತಿ ಮಹಾರೂಪವತಿ. ಪ್ರಾಣೇಶ್ವರ, ಹೃದಯೇಶ್ವರಿ, ಹೇಳುವನೆ ಕೇಳು. ಅದೇನು ಚೆನ್ನಾಗಿ ಹೇಳು. ಜಗದೊಡೆಯ ಜಗನ್ನಾಥ, ನೀ ಹೇಳುವ ಮಾತೆ ಅತಿ ಅದ್ಭುತ, ನೀ ಹೇಳುವ ಮಾತೆ ಅತಿ ಅದ್ಭುತ. ಪ್ರಿಯ, ನಾನು ಕೇಳು. ಚೆನ್ನಾಗಿ ಹೇಳು. ಜಗದೊಡೆಯ ಜಗನ್ನಾಥ, ನೀ ಹೇಳುವ ಮಾತೆ ಅತಿ ಅದ್ಭುತ, ನೀ ಹೇಳುವ ಮಾತೆ ಅತಿ ಅದ್ಭುತ. ಪ್ರಾಣೇಶ್ವರಿ, ನನ್ನ ಪ್ರೀತಿಯ ತಮ್ಮ ಜಲಂಧರನ, ನೀನು ಶಿವನಿಂದ ಕೊಲ್ಲಿಸಿದ್ದು ಬಲ್ಲೆನು ನಾ. ಪ್ರಾಣಕಾಂತೆ, ಅದೇನು ಚೆನ್ನಾಗಿ ಹೇಳು. ನನ್ನ ಪ್ರೀತಿಯ ತಮ್ಮ ಜಲಂಧರನ, ನೀನು ಶಿವನಿಂದ ಕೊಲ್ಲಿಸಿದ್ದು ಬಲ್ಲೆನು ನಾ. ಉಲ್ಲಲೋಚನನೆ, ಏ? ಉಲ್ಲಲೋಚನನೆ, ನೀನು ಸಾಮಾನ್ಯನೆ, ನಿನ್ನ ನಡತೆಯು ಒಪ್ಪಲಾರೆ ಸ್ಥಿತಿಸಾಲನೆ, ನಿನ್ನ ನಡತೆಯು ಒಪ್ಪಲಾರೆ ಸ್ಥಿತಿಸಾಲನೆ. ಜಗದೊಡೆಯ ಜಗನ್ನಾಥ, ನೀ ಹೇಳುವ ಮಾತೆ ಅತಿ ಅದ್ಭುತ, ನೀ ಹೇಳುವ ಮಾತೆ ಅತಿ ಅದ್ಭುತ. ಕಾಂತ, ಪ್ರಾಣಕಾಂತೆ, ನಿನ್ನ ಮಾತೆ ಅದ್ಭುತ. ಹೌದು ಸುಂದರಿ. ಪ್ರಿಯ, ಪ್ರಿಯೆ, ನನ್ನ ಪ್ರೀತಿಯ ತಮ್ಮನಾದ ಜಲಂಧರನನ್ನು ಹಾ, ನೀನು ಶಿವನಿಂದ ಸಂಹಾರ ಮಾಡಿಸಲಿಲ್ಲವೇ? ಸಾಮಾನ್ಯವಾಗಿ ಕೊಲ್ಲಿಸಿದ ಸುಂದರಿ. ಗರುಡ ವಾಹನ ಬಲ್ಲೆ ನಿನ್ನ ಗಾರುಡಿತನ. ಅಹೇ ಪ್ರಾಣಕಾಂತೆ, ಇದು ಅಲ್ಲದೆ ಮತ್ತು ಹೇಳುವಿರಿ ಕೇಳು. ಲಕ್ಷ್ಮಿ, ಚೆನ್ನಾಗಿ ಕೇಳು. ನಾ ಹೇಳು ಪ್ರಿಯ. ಲಕ್ಷ್ಮಿಯೇ
ತಮ್ಮ ಜಲಂಧರನನ್ನ ಹತ ಮಾಡಿಸಿದೆ. ಮನದೇ ನೊಂದು ನನ್ನನು ನೀನು ತೆರೆಯುವುದೇಕೆ? ಚೆನ್ನಾಗಿ ಕೇಳು. ನಿನ್ನಯ ತಮ್ಮ ಜಲಂಧರನನ್ನ ಹತ ಮಾಡಿಸಿದೆ. ಮನದೇ ನೊಂದು ನನ್ನನು ನೀನು ತೆರೆಯುವುದೇಕೆ? ಓ ಆ ಶಿವನ ಕೈಯಲ್ಲಿ ಪಡೆದನು ತಮ್ಮನೋ. ಆ ಶಿವನ ಕೈಯಲ್ಲಿ ಮಡಿದನು ತಮ್ಮನೋ. ಹೇಳುವೇನು ಕೇಳನೇನು ಲಕ್ಷ್ಮಿಯೇ ಪ್ರಿಯತಮೇ, ಕೇಳನೇನು ಜಾಣಯೇ. ಲಕ್ಷ್ಮಿಯೇ ನಿನ್ನಯ ಮನಸ್ಸು ಚಂಚಲವೇಕೆ? ಇದು ನಿನ್ನ ಮನಸ್ಸಿನ ಚಿಂತೆ ಕಳವಳವೇಕೆ? ಎನ್ನನು ನೀ ಜರೆಯುವುದು, ಎನ್ನನು ನೀ ಜರೆಯುವುದು ಸರಿಯಲ್ಲ ಲಕ್ಷ್ಮಿಯೇ, ಸರಿಯಲ್ಲ ಲಕ್ಷ್ಮಿಯೇ. ಅಯ್ಯ, ಕಾಂತೆ ಕ್ಷೀರಸಾಗರನ ಜೊತೆ ನನಗೆ ಗೊತ್ತಿದೆ ನಿನ್ನ ಮನದ ವ್ಯತೆ. ಲಕ್ಷ್ಮಿ, ಅಯ್ಯ, ನಿನ್ನ ತಮ್ಮನಾದ ಜಲಂಧರನನ್ನು ವಧೆ ಮಾಡಿಸಿದೆ ಎಂದು ನುಡಿದಿಯಲ್ಲ, ಆದರೆ ವಿಧಿಮಹಿಮೆ ಬಲ್ಲವರ್ಯಾರು? ಲಕ್ಷ್ಮಿ, ಪ್ರಾಣೇಶ್ವರ, ಸರ್ವಾಂತರ್ಗತನಾದ ನನ್ನಂತವನಿಗೆ ವಿಧಿಕಾಟ ಬಿಟ್ಟಿಲ್ಲ. ಅದು ಹೇಗೆಂದರೆ, ಅದು ಹೇಗೆ? ದಾನವ ಗುರುಗಳಾದ ಶುಕ್ರಾಚಾರ್ಯರು ಜಗತ್ ಕಲ್ಯಾಣ ಕಾರ್ಯಾರ್ಥಕ್ಕೆ ನೀನು ದುಷ್ಟ ಶಿಕ್ಷಣಾರ್ಥವಾಗಿ ಭೂಲೋಕದಲ್ಲಿ ಹೋಗಿ ಜನ್ಮ ತಾಳೆಂದು ಶಾಪ ಕೊಟ್ಟಿರುವ ಸತಿ ಯಾರಿಗೂ ತಿಳಿಯದು ಎನ್ನಂತರಂಗದ ಸಂಗತಿ. ಹೃದಯೇಶ್ವರ, ಹೃದಯೇಶ್ವರಿ, ಆ ವಿಧಿ ಕಾಡಾಟವು ನಿನಗೂ ಬಿಡಲಿಲ್ಲವೇ? ಹೌದು ಸುಂದರಿ, ನಿನಗೂ ಬಿಡಲಿಲ್ಲವೇ? ಹೌದು ಸುಂದರಿ. ನಿನಗೂ ಕಾಡಿದೆ ವಿಧಿ ಕಾಟ, ನಿನ್ನ ಮನಸ್ಸಿಗೂ ಒದಗಿತೆ ಪೇಚಾಟ. ಪ್ರಾಣೇಶ್ವರ, ಪ್ರಾಣೇಶ್ವರಿ, ಹೇಗೆ ಕೇಳು? ಅದನ್ನು ಚೆನ್ನಾಗಿ ಹೇಳು. ನಿನಗೂ ಕಾಡಿದೆ ವಿಧಿ ಕಾಟ, ನಿನ್ನ ಮನಸ್ಸಿಗೂ ಒದಗಿತೆ ಪೇಚಾಟ. ಹರಿಹರ ಬ್ರಹ್ಮರೇ ನೀವು ಭಯಪಟ್ಟರೆ, ಹರಿಹರ ಬ್ರಹ್ಮರೇ ನೀವು ಭಯಪಟ್ಟರೆ, ನಿನ್ನ ನಂಬಿದ ಭಕ್ತರಿಗೆ ಯಾರಾಸರೆ, ನಿನ್ನ ನಂಬಿದ ಭಕ್ತರಿಗೆ ಯಾರಾಸರೆ. ಜಗದೊಡೆಯ ಜಗನ್ನಾಥ ನೀ ಹೇಳುವ ಮಾತೆ ಅತಿ ಅದ್ಭುತ, ನೀ ಹೇಳುವ ಮಾತೆ ಅತಿ ಅದ್ಭುತ. ಪ್ರಾಣೇಶ್ವರ, ಪ್ರಾಣೇಶ್ವರಿ, ನೀನೇ ಈ ರೀತಿ ಮಾತನಾಡಿದರೆ ಹಾ ನಿನ್ನನ್ನು ನಂಬಿದ ಭಕ್ತರ ಗತಿ ಏನು? ಹಾ. ಪ್ರಿಯ, ಭಕ್ತರಿಗೆ ಮಾಡಬೇಡ ಅನ್ಯಾಯ. ಹೇ ಸುಂದರಿ, ಇದು ಅಲ್ಲದ ಮತ್ತು ಹೇಳುವನು ಕೇಳು. ಚೆನ್ನಾಗಿ ಹೇಳು. ಸಾಗರ ಸುದೇ ಕೇಳಿ ನೀನು ಎನ್ನ ಮಾತು ನಂಬು ನೀನು.
ನಿನಗೇತಕ್ಕೆ ಅದರ ಚಿಂತೆ? ಪ್ರಾಣೇಶ್ವರ, ಕೂಳನಾದ ಭಸ್ಮಾಸುರನು ಆ ಶಿವನಿಂದಲೇ ಉರಿಹಸ್ತವನ್ನು ಪಡೆದುಕೊಂಡು ಆ ಬಳಿಕ ಮಧ್ವರಶಿವನನ್ನು ಸುಡುವನೆಂದು ಹಿಂಬಾಲಿಸಿದನು. ಲಕ್ಷ್ಮಿ, ಆತನ ದುಷ್ಟಗುಣಕ್ಕೆ ತಕ್ಕ ಶಿಕ್ಷೆ ವಿಧಿಸಬೇಕಾಗಿದ್ದು ದೇವಾದಿ ದೇವನಾದ ಎನ್ನ ಕರ್ತವ್ಯವಾದ್ದರಿಂದ ತಕ್ಷಣವೇ ನಾನು ಮೋಹಿನಿ ರೂಪವನ್ನು ತಾಳಿದನು. ಲಕ್ಷ್ಮಿ, ಆ ಅಧರ್ಮಿಯಾದ ಭಸ್ಮಾಸುರನಂ ತನ್ನ ಹಸ್ತದಿಂದ ತಾನೇ ಮರಣವಾಗುವಂತೆ ಮಾಡಿದನು. ಸುಂದರಿ, ಆ ಸದಾಶಿವನಿಗೆ ಬಂದ ತೊಂದರೆಯನ್ನು ನಿವಾರಿಸಿದನು. ಕ್ರೂರನಾದ ಹಿರಣ್ಯಕಶ್ಯಪನನ್ನು ಸಂಹರಿಸಿದನು. ಭಕ್ತನಾದ ಪ್ರಹ್ಲಾದನನ್ನು ಅವನ ಮಗನಾದರೂ ರಕ್ಷಣೆ ಮಾಡಿದನು. ಇಂತಹ ನಿರಂಜನನಾದ ಎನ್ನೊಡನೆ ವಾದ ಮಾಡುವುದು ಸರಿಯಲ್ಲ ನಾರಿಮಣಿ, ಎನ್ನ ಪ್ರೇಮದ ಅರಗಿಣಿ. ಅಹೇ ಸುಂದರಿ, ಪ್ರೇಮದ ಹೃದಯೇಶ್ವರಿ, ಸ್ತ್ರೀಯರು ಏನು ಮಾತನಾಡಿದರು ಚಂದ, ಅದೇ ಈ ಜಗತ್ತಿಗೆ ಆನಂದ. ಅಹೇ ಹೃದಯೇಶ್ವರಿ, ಹೃದಯೇಶ್ವರ, ಸ್ತ್ರೀಯರು ಮೊದಲು ತಮ್ಮ ಮೋಹಾಂಕುಶದಿಂದ ಪುರುಷರ ಹೃದಯಗಳು ತಮ್ಮ ಬಳಿಗೆ ಸೆಳೆದುಕೊಳ್ಳುವಿರಿ, ಕಡೆಗೆ ಬಲಹೀನರೆಂಬಂತೆ ತಳ್ಳಿಬಿಡುವಿರಿ. ಇದು ಸ್ತ್ರೀ ಧರ್ಮದ ಪದ್ಧತಿ ಸತಿ. ಅದಕ್ಕನುಸರಿಸಿ ನೀನು ಸಹ ಮಾತನಾಡುತ್ತಿ. ಪ್ರಾಣೇಶ್ವರ, ಪ್ರಾಣೇಶ್ವರಿ, ಸ್ತ್ರೀಯರು ಪುರುಷರ ಮನಸ್ಸನ್ನು ಸೂರ್ಯಗೊಳ್ಳುವರೆಂದು ಹೇಳಿದೆಯಲ್ಲ, ಹೌದು ಸುಂದರಿ. ನೀನೇಕೆ ಮೋಹಿನಿಯ ರೂಪವನ್ನು ತಾಳಿ ಆ ಭಸ್ಮಸುರನನ್ನು ನಾಶ ಮಾಡಿದೆ? ಸಾಮಾನ್ಯವಾಗಿ ನಾಶಪಡಿಸಿದ ಸುಂದರಿ. ಸ್ತ್ರೀ ರೂಪದಿಂದಲ್ಲವೇ? ಹೌದು ಸುಂದರಿ. ಹೃದಯೇಶ್ವರ, ಹೃದಯೇಶ್ವರಿ, ಹೇಳುವನೆ ಕೇಳು. ಅದೇನು ಚೆನ್ನಾಗಿ ಹೇಳು. ಸ್ತ್ರೀಯರ ಕಾಡುವರು ಪುರುಷರು ಮಹಾಚತುರರು, ಹೆಣ್ಣಿನಂದ ಚಂದ ನೋಡಿ ಅಂಗ ಸಂಗ ಸುಖದ ಬೇಡಿ. ಸ್ತ್ರೀಯರ ಕಾಡುವರು ಪುರುಷರು ಮಹಾಚತುರರು. ನೀನು ಮೋಹಿನಿಯಾದೆ, ಭರತನಾಟ್ಯವಗೈದೆ, ಮೋಸದಿಂದ ಭಸ್ಮಸುರನ ನಾಶ ಮಾಡಿದೆ. ಮನೋಹರಿ, ಅದೇನು ಚೆನ್ನಾಗಿ ಹೇಳು. ನೀನು ಮೋಹಿನಿಯಾದೆ, ಭರತನಾಟ್ಯವಗೈದೆ, ಮೋಸದಿಂದ ಭಸ್ಮಸುರನ ನಾಶ ಮಾಡಿದೆ. ಸೀರೆಯ ನುಟ್ಟೆ, ಹಣೆಗೆ ಕುಂಕುಮವಿಟ್ಟೆ. ಹೃದಯೇಶ್ವರಿ, ಅದೇನು ಚೆನ್ನಾಗಿ ಹೇಳು. ಸೀರೆಯ ನುಟ್ಟೆ, ಹಣೆಗೆ ಕುಂಕುಮವಿಟ್ಟೆ, ಕುಣಿತ ಕುಣಿತ ಮುಡಿಯಲಿ ಮಸ್ತಕವಿಟ್ಟೆ. ಪ್ರಾಣೇಶ್ವರ, ಹೃದಯೇಶ್ವರಿ, ಚೆನ್ನಾಗಿ ಕೇಳು. ಚೆನ್ನಾಗಿ ಹೇಳು. ಕುಣಿತ ಕುಣಿತ ಮುಡಿಯಲಿ ಮಸ್ತಕವಿಟ್ಟೆ. ನಮ್ಮಂತ ಗಂಡಸರೇ ಈ ರೀತಿ ಮಾಡಿದರೆ, ನಿಮ್ಮಂತ ಗಂಡಸರೇ ಈ ರೀತಿ ಮಾಡಿದರೆ, ನಂಬಲಾರೆ ನೀನು ಹೆಣ್ಣನ್ನು ಜರಿದರೆ, ನಂಬಲಾರೆ ನೀನು ಹೆಣ್ಣನ್ನು ಜರಿದರೆ. ಸ್ತ್ರೀಯರ ಕಾಡುವರು ಪುರುಷರು ಮಹಾಚತುರರು. ಪ್ರಿಯ, ಪ್ರಿಯೆ, ಸ್ತ್ರೀಯರು ಪುರುಷರ ಮನಸ್ಸನ್ನು ಸೂರೆಗೊಳ್ಳುವರೆಂದು ಹೇಳಿದೆಯಲ್ಲ, ಹೌದು ಸುಂದರಿ. ನೀನೇಕೆ ಮೋಹಿನಿಯ ರೂಪವನ್ನು ತಾಳಿ ಆ ಭಸ್ಮಸುರನನ್ನು ನಾಶ ಮಾಡಿದೆ? ಜಗತ್ ಕಲ್ಯಾಣಕ್ಕಾಗಿ ಮಾಡಿದ ಸುಂದರಿ. ಸ್ತ್ರೀ ರೂಪದಿಂದಲ್ಲವೇ? ಹೌದು ಸುಂದರಿ. ಅಂದ ಬಳಿಕ ಸ್ತ್ರೀಯರನ್ನು ಜರಿವಿದೇತಕ್ಕೆ? ಅಹೇ ಸುಂದರಿ, ವೈಕುಂಠವಾಸ ನಿನ್ನಲ್ಲಿರುವುದು ಮಹಾ ಮೋಸ. ಇದು ಅಲ್ಲದೆ ಮತ್ತು ಹೇಳುವನು ಕೇಳು ಸುಂದರಿ. ಚೆನ್ನಾಗಿ ಹೇಳು. ಮತ್ತು ಹೇಳುವನು ಕೇಳು.
ಒಲವಿನ ಲಲನ ಮಣೆ ನೀನು ಮಮತೆಯ ಮಾಡದೆ ಮಣೆ ಎಳೆ ಜಾಣೆ ಎನ್ನಯ ಬಾಣೆ ಎಳೆ ಜಾಣೆ ಎನ್ನಯ ಬಾಣೆ ಒಲವಿನ ಲಲನ ಮಣೆ ನೀನು ಮಮತೆಯ ಮಾಡದೆ ಮಣೆ ದೃಷ್ಟರನ್ನ ನಾಶಗೈದೆ ಶ್ರೇಷ್ಠರನ್ನ ನಾರಕ್ಷಿಸಿದೆ ದೃಷ್ಟರನ್ನ ನಾಶಗೈದೆ ಶ್ರೇಷ್ಠರನ್ನ ನಾರಕ್ಷಿಸಿದೆ ಭಕ್ತರ ಚಾಮಣ ಚೆನ್ನಾಗಿದ್ದರು ಭಕ್ತರ ಚಾಮಣ ಭಕ್ತರ ಚಾಮಣ ಎನ್ನುವ ಬಿರುದು ಪಡೆದೇನು ನಾನು ಭಕ್ತಿಯ ದೇವರು ಸುಂದರೇ ಅರಗಿಣಿ ಜಾಣೆಯ ಪ್ರತಿಮಳೆ ಅರಗಿಣಿ ಜಾಣೆಯ ನಲನ ಮಣೆ ನೀನು ಮಮತೆಯ ಮಾಡದೆ ಮಣೆ ಒಲವಿನ ಲಲನ ಮಣೆ ನೀನು ಮಮತೆಯ ಮಾಡದೆ ಮಣೆ ಅರೇ ಸುಂದರಿ 10 ತರಹದ ಮುತ್ತುಗಳಲ್ಲಿ ಶ್ರೇಷ್ಠವಾದ ಜಾತಿ ಮುತ್ತಿನಂತರು ಎನ್ನ ಪ್ರೇಮದ ಸತಿಮಣಿ ಸೌಂದರ್ಯದ ಕಣಿ ಪ್ರಾಣೇಶ್ವರ, ಈ ಚತುರ್ದಶ ಭುವನಗಳನ್ನು ಎನ್ನ ಉದರದಲ್ಲಿ ಅಡಗಿಸಿಕೊಂಡು ಭಾಗವತೋತ್ತಮನೆಂಬ ಹೆಸರು ಪಡೆದ ನಾನು ಮತಿವಂತರಾದ ದೇವತೆಗಳಿಗೆ ಅಮೃತಪಾನ ಮಾಡಿಸಿದೆ. ಲಕ್ಷ್ಮಿ, ಮತಿಹೀನರಾದ ದುರ್ಲಭಕರಿಗೆ ವಿಷಪಾನ ಮಾಡಿಸಿದೆ. ಅದು ಯಾತಕ್ಕೆಂದರೆ ಅದು ಯಾತಕ್ಕೆ? ದುಷ್ಟರಾದ ರಾಕ್ಷಸರು ಶ್ರೇಷ್ಠರಾದ ದೇವತೆಗಳಿಗೆ ಯಾವ ಸಮಯದಲ್ಲಿ ತೊಂದರೆ ಕೊಡುವರು ಆ ಕ್ಷಣವೇ ನಾನು ಅವರನ್ನು ಸಂಹಾರ ಮಾಡುವುದಕ್ಕಾಗಿ ಈ ರೀತಿ ಮಾಡಿದೆ. ತಿಳಿಯುತ್ತೆ ಕಾಂತೆ, ಸದ್ಗುಣವಂತೆ. ಹಳೆ ಎರಗುಡಿ ನಾಗೇಂದ್ರ ಇವರು ವಿಷ್ಣುವಿನ ಪಾತ್ರ ಮಾಡಿದಂತವರಿಗೆ 101 ರೂಪಾಯಿಯನ್ನು ಬಹುಮಾನ ಪ್ರಕಾರ ಮಾಡಿರ್ತಾರೆ. ದಯವಿಟ್ಟು ಲೀಸ್ಟ್ ಬರ್ಸಿಬಿಡ್ರಣ, ಲೀಸ್ಟ್ ಬರ್ಸ್ರಿ. ದಯವಿಟ್ಟು ಪಾತ್ರದಾರ ಕಡೆ ಅವ್ರ ಹಿಂದೆ ಇರ್ತಕ್ಕಂಥ ಆಯರ್ ಪಟ್ಟಿ ಬರ್ಸೋರು ಅವರು ಯಾರಾದ್ರೂ ಬುಕ್ಕ ತಗೊಂಡು ಹಿಂದೆ ಆಯರ್ ಬರ್ಸ್ರಿ. ಹಗಲೆಲ್ಲ ಸಾರಥಿ ಬಂದು ಗಲಾಟೆ ಮಾಡಿಸ್ಬೇಡ್ರಿ. ಹಿಂದೆ ದಯವಿಟ್ಟು ಕೇಳ್ಕೊಳ್ತೀನಿ, ಆಯರ್ ಬರ್ಸ್ರಿ. ಸಾರಥಿ ಪದೇ ಪದೇ ಬಂದ ಹೇಳ್ಸಕ್ ಇಡ್ಬೇಡ್ರಿ. ಪ್ರಾಣೇಶ್ವರ, ಪ್ರಾಣೇಶ್ವರಿ, ಹೇಳಿದನು ಕೇಳು. ಅದೇನು ಚೆನ್ನಾಗಿ ಹೇಳು. ಪಲ್ಯ ಶ್ರೀಹರಿಗೆ ನಾನೆನ್ನ ಮಗ, ಪಲ್ಯ ಶ್ರೀಹರಿಗೆ ನಾನೆನ್ನ ಮಗ, ನಿನ್ನಲ್ಲೇ ಇರುವುದು ಭಗದ ಗುಣ, ನಿನ್ನಲ್ಲೇ ಇರುವುದು ಭಗದ ಗುಣ. ಗೋಪಾಲ ಶ್ರೀಲೋಲ. ಚೆನ್ನಾಗಿ ಹೇಳು. ಸಮುದ್ರ ಮತನಾಡಿ ಬಂದ ಅಮೃತದಲ್ಲಿ ಅಸುರರಿಗೆ ವಿಷವನ್ನು ಸುರಿದಿ, ನಿರೀತರಿಗೆ ಅಮೃತ ನೀಡಿ, ನಿರೀತರಿಗೆ ಅಮೃತ ನೀಡಿ. ಕಪಟ ಸೂತ್ರಧಾರಿಯೋ ನೀನಾದಿ, ಕಪಟ ಸೂತ್ರಧಾರಿಯೋ ನೀನಾದಿ. ಅಲ್ಲದಿರಲೇ ನಾನೆನ್ನ ಮನ, ನಿನ್ನಲ್ಲೇ ಇರುವುದು ಕಪಟ ಗುಣ. ಗೋಪಾಲ ಶ್ರೀಲೋಲ. ಜಗದೋದ್ಧಾರ, ಅಹೇ ಸುಂದರಿ, ಇನ್ನೊಂದು ವಿಚಾರ. ಅದು ಏನು ಸುಂದರಿ? ಅದು ಏನೆಂದರೆ, ಹಾ, ನಮ್ಮ ತಂದೆಯಾದ ಸಮುದ್ರ ರಾಜನನ್ನು ಮತನ ಮಾಡುವ ಸಮಯದಲ್ಲಿ ಒಂದು ಕಡೆ ಹಾಲಾಹಲ, ಮತ್ತೊಂದು ಕಡೆ ಅಮೃತ
ಉದ್ಭವಿಸಿದರೆ ಹಾ. ಪ್ರಿಯ ಪ್ರಿಯೆ, ದೇವತರಿಗೆ ಅಮೃತವನ್ನು ನೀಡಿದೆ, ಹೌದು ಸುಂದರಿ. ದಾನವರಿಗೆ ವಿಷವನ್ನು ನೀಡಿದೆ. ಹಾ. ಪ್ರಿಯ, ಇದೇನು ನಿನ್ನ ಅನ್ಯಾಯ? ಅಹೇ ಸುಂದರಿ, ಇದು ಅಲ್ಲದೆ ಮತ್ತು ಹೇಳುವನಿ ಕೇಳು. ಚೆನ್ನಾಗಿ ಹೇಳುವ. ಒಲಿದಾಗ ಸವಿ ಮಾತು ಚಂದ, ಕಣ್ಣು ಬಿಡುವಾಗ ಮುಖವೆಲ್ಲ ಅಂದ. ಕಣ್ಣು ಒಲಿದಾಗ ಸವಿ ಮಾತು ಚಂದ, ಕಣ್ಣು ಬಿಡುವಾಗ ಮುಖವೆಲ್ಲ ಅಂದ. ಬಲು ಚಂದ ಮನ ಕಂದ, ಬಲು ಚಂದ ಮನ ಕಂದ. ಹೆಣ್ಣಿಗೆ ಸುಖಭೋಗ ಚಂದ, ಹೆಣ್ಣಿಗೆ ಸುಖಭೋಗ ಚಂದ. ಹೆಣ್ಣು ಒಲಿದಾಗ ಸವಿ ಮಾತು ಚಂದ, ಕಣ್ಣು ಬಿಡುವಾಗ ಮುಖವೆಲ್ಲ ಅಂದ. ಮಾಯಾದ ಬಲೆಯನ್ನು ಬೀರೆ, ನಿಮ್ಮಂತೆ ನಮ್ಮನ್ನು ಕುಣಿದೆ. ಚೆನ್ನಾಗಿ ಕೇಳು. ಮಾಯಾದ ಬಲೆಯನ್ನು ಬೀರೆ, ನಿಮ್ಮಂತೆ ನಮ್ಮನ್ನು ಕುಣಿದೆ. ಹುಲ್ಲು ಕಟ್ಟಿದರ ಕೊಚ್ಚಿ ಹೋಗೋ ನರ, ಹುಲ್ಲು ಕಟ್ಟಿದರ ಕೊಚ್ಚಿ ಹೋಗೋ ನರ. ನಾನಾ ಜನರಿಗೆ ನಾನಾ ತರ, ನಾನಾ ಜನರಿಗೆ ನಾನಾ ತರ. ಹೆಣ್ಣು ಒಲಿದಾಗ ಸರಿ ಮಾತು ಚಂದ, ಬಿಡುವಾಗ ಮುಖವೆಲ್ಲ ಅಂದ. ಹೆಣ್ಣು ಒಲಿದಾಗ ಸರಿ ಮಾತು ಚಂದ, ಬಿಡುವಾಗ ಮುಖವೆಲ್ಲ ಅಂದ. ಅಹೇ ಸುಂದರಿ, ಪ್ರೇಮದ ಹೃದಯೇಶ್ವರಿ, ಗುಣೇಶ್ವರ, ಸ್ತ್ರೀಯರು ಏನು ಮಾತನಾಡಿದರು ಚಂದ, ಅದೇ ಈ ಜಗತ್ತಿಗಾನಂದ. ಈ ಜಗವೇ ಹುಟ್ಟಿರುವುದು ಜಗದಾದಿ ದೇವತೆಯಿಂದ. ಅಹೇ, ಮೊದಲು ಸ್ತ್ರೀಯರು ತಮ್ಮ ಮೋಹಾಂಕುಶದಿಂದ ಪುರುಷರ ಹೃದಯಗಳನ್ನು ನಿಮ್ಮ ಬಳಿಗೆ ಸೆಳೆದುಕೊಳ್ಳುವಿರಿ, ಕಡೆಗೆ ಬಲಹೀನರೆಂಬಂತೆ ತಳ್ಳಿಬಿಡುವಿರಿ. ಇದು ಸ್ತ್ರೀ ಧರ್ಮದ ಪದ್ಧತಿ ಸತಿ. ಅದಕ್ಕನುಸರಿಸಿ ನೀನು ಸಹ ಮಾತನಾಡುತ್ತಿ. ಜಗದೇವನ ಮತ್ತೊಂದ ಮರವಾದ ನಾರಾಯಣ, ಮತ್ತೊಂದ ಮರವಾದ. ಕಮಲ ನಯನ ಪೀತಾಂಬರಧಾರೆ, ಕಮಲ ನಯನ ಪೀತಾಂಬರಧಾರೆ. ವೈಕುಂಠ ನಾರಾಯಣ ದೇವ, ವೈಕುಂಠ ನಾರಾಯಣ ದೇವ. ನತ ಜನ ಪಾಲ ಕಿತ ಜನ ಲೇಲ, ನತ ಜನ ಪಾಲ ಕಿತ ಜನ ಲೇಲ. ವೈಕುಂಠ ನಾರಾಯಣ ದೇವ, ವೈಕುಂಠ ನಾರಾಯಣ ದೇವ, ವೈಕುಂಠ ನಾರಾಯಣ. ಜಯ ನಾರಾಯಣ, ನಾರಾಯಣ ನಾರಾಯಣ ಗೋವಿಂದ ಗಣಧ್ವಜ. ಅಪ್ಪ ಸಾರಥಿ, ವೈಕುಂಠ ಲೋಕವು ಇದೇನೆ. ಹೌದು ಸ್ವಾಮಿ, ಶ್ರೀಮನ್ನಾರಾಯಣ ಎಲ್ಲಿರುವುದು ತೋರಿಸಪ್ಪ ಸಾರಥಿ. ನಿಮ್ಮಿಷ್ಟದಂತಾಗಲಿ ಸ್ವಾಮಿ. ನಮೋ ನಮೋ ಶ್ರೀಮನ್ನಾರಾಯಣ. ನಿನಗೆ ಶುಭವಾಗಲಿ ಬ್ರಹ್ಮನಂದನ. ಅದೇನು ತಿಳಿಸಿ ನೀ ಬಂದ ಕಾರ್ಯವ? ಅಹೋ ಮಾಧವ, ಭೂಲೋಕದಲ್ಲಿ ಕೂಲರಾದ ಶಕ್ತಿ ಸೂದನು ಪ್ರಸೂದನೆಂಬ ಕೂಲ ದೈತ್ಯ
ಹಾ. ಈಗಾಗಲೇ ದೇವಾಲಯ ಗಡಿಸಿ ಮನಮುನಿಗಳ ಮಾಲ್ಪ ಯಜ್ಞ ಯಾಗಾದಿಗ ಭಂಗಗೊಳಿಸಿ ಸುರನಾರಿಯರಂ ಪರಿಪರಿಯಿಂದ ಬಾಧಿಸಿ ಹಾ ಇದೇ ಅಂಬಿನಿಂದ ವೈಕುಂಠದ ಮೇಲೆ ದಾಳಿವಂ ಕೈಯಲು ಬಂದರೂ ಬರಬಹುದು. ಹಾ ಈ ದುಷ್ಟ ರಕ್ಕಸರಿಗೆ ಆತ ಮಾಡಿ ಈ ಜಗತ್ತಿಗೆ ಬಂದ ಆಪತ್ತನ್ನು ಪರಿಹರಿಸುವಂತ ಬೇಡುವಂತ ದೇವ ಮಹಾನುಭಾವ. ಅಹೋ ಶಾರದಾ ತನಯನಾದ ನಾರದ ನಾರಾಯಣ ಹೇಳುವನು ಕೇಳು. ಅದೇನು ಚೆನ್ನಾಗಿ ನಾರಾಯಣ. ಶಾರದನಂದನ ಬಿಡು ನಿನ್ನ ಯೋಜನಾ. ನಾರದ ಚೆನ್ನಾಗಿ ಕೇಳು. ನಾರಾಯಣ ಚೆನ್ನಾಗಿಯೋ. ಶಾರದನಂದನ ಬಿಡು ನಿನ್ನ ಯೋಜನಾ. ದೋಹಾದಿದಾನವರಿಗೆ ಹರನವರಾಗಿರುವರು ಶಾರದನಂದನ. ಅತಿ ಗರ್ವ ಬಂದಿರುವುದು ಆಧನವಾರಿಗೆ. ಅತಿ ಗರ್ವ ಬಂದಿರುವುದು ಆಧನವಾರಿಗೆ. ಮುರಿಯುವೆ ನವರ ಗರ್ವ, ಮುರಿಯುವೆ ನವರ ಗರ್ವ, ವಿರಂಜಿಯ ನಂದನ ಶಾರದನಂದನ. ಶಾರದಾ ತನಯನಾದ ನಾರದ ನಾರಾಯಣ ಕಾಲವೆಂಬ ಚಕ್ರವು ಸದಾ ಚಲನೆಯಲ್ಲಿರುತ್ತದೆ. ಈಗ ಲೋಹಾವತಿಯ ಮದಾಂಧರಿಗೆ ಹರನ ವರಬಲದಿಂದ ಅತಿ ಗರ್ವ ಬಂದಿರುವುದು ನಾರದ. ನಾರಾಯಣ ಆದ ಕಾರಣ ಅವರನ್ನು ಸಂಹರಿಸುವ ಬಗೆ ಹೇಗೆಂದು ಆಲೋಚನೆ ಮಾಡುತ್ತಿರುವನು. ಸಮಯ ಬರುವ ತನಕ ಕಾಯಬೇಕು. ಇಷ್ಟೇ ನಮ್ಮ ದೈವಿ ಸಂಭೂತರಾದ ಕರ್ತವ್ಯ ನಾರದ. ಗಾನವಿದ್ಯಾ ವಿಶಾರದ. ಅಮ್ಮ ಲೋಕಮಾತೆ ನಾರದ ಅಮ್ಮ ಲೋಕಮಾತೆ ಪರಮ ಪುನೀತೆ, ಈ ಜಗತ್ತಿಗೆ ಬಂದ ಆಪತ್ತನ್ನು ಪರಿಹರಿಸುವೆಂದು ಜಗ ಉದ್ಧಾರ ಮಾಡಿರೆಂದು ನೀವಾದರೆ ಈ ಜಗನ್ಮಾಯಿ ಏಳಬಾರದ ಜನನಿ ಶೋಕಪ್ರದಾಯನೆ. ವೀಣಾ ಪಾಣಿಯಾದ ನಾರದ ಅಮ್ಮಯ್ಯ ಜಗತ್ತಿಗೆ ಬಂದ ಆಪತ್ತನ್ನು ಪರಿಹರಿಸೆಂದು ಈ ಚಿನ್ಮಯನಿಗೆ ನಾನು ಹೇಳುವೆನು. ಶಾರದಾತನಯ ಬಿಟ್ಟು ಬಿಡು ನಿನ್ನ ಮನದ ಸಂಶಯ. ಪ್ರಿಯ ಪ್ರಿಯೆ ನಾರದರೆ ಹೇಳಿದಂತೆ ಹಾ ಆ ದುರ್ಮಾರ್ಗರಾದ ಶಕ್ತಿಸೂದನ ಪ್ರಸೂದನರನ್ನು ಸಂಹರಿಸಿ ಹಾ ಜಗತ್ತಿಗೆ ಶಾಂತಿಯನ್ನುಂಟು ಮಾಡು. ಪ್ರಿಯ ತೋರು ಎನ್ನೋದಯ್ಯ. ಅಹೇ ಲಕ್ಷ್ಮಿ ಪ್ರಾಣೇಶ್ವರ ಅಹೋ ನಾರದ. ನಾರಾಯಣ ಆ ಕುಳ ರಕ್ಕಸರು ಮಹಾಬಲ್ಲಿದರು. ಆ ಪರಮೇಶ್ವರನಿಂದ ಜೀವವಿಲ್ಲದವರು ಕೂಡ ಮರಣ ಉಂಟಾಗಲೆಂದು ವರವಂ ಪಡೆದಿಹರು. ಆದ ಕಾರಣ ಅವರು ನಮ್ಮ ಸಮಯ ನೋಡಿ ನಾಶಪಡಿಸುವನು ವಿರಂಚಿಯ ನಂದನ. ಆ ರಕ್ಕಸರಂ ಸೇರಿಸುವನು ಯಮಸದನ. ಅವೋ ಕೇಶವ, ನಾನು ನಿನ್ನ ಹೋಗಿ ಬರುತ್ತೀನಿ. ನನಗೆ ಅಪ್ಪನೆಯನ್ನು ದಯಪಾಲಿಸಿ ದೇವ ಮಹಾನುಭಾವ. ಸಂತೋಷದಿಂದ ಹೋಗಿ ಬಾ ಬ್ರಹ್ಮನಂದನ. ಆ ರಕ್ಕಸರಂ ಸೇರಿಸುವನು ಯಮಸದನ. ಕಮಲ ನಯನ ಕಮಲ ವದನ ಕಮಲ ನಯನ ಕಮಲ ವದನ ಕಮಲ ರಮಣ ನಾರಾಯಣ
ಮೇಲೆ ಆಸೀನರಾಗಬೇಕಂತ ಕೇಳ್ಕೊತೇವೆ. ಹುಡುಗರು ಲಕ್ಷ್ಮಣಕಾಂತ್ ರೆಡ್ಡಿ ಅವರು ಕೂಡ ವೇದಿಕೆ ಮೇಲೆ ವಿಕ್ರಮರಾಜ ಪ್ರಚಂಡನಾದ ಹನುಜನ ಸ್ಫುಟ ದುರ್ಗದ ದಾರ್ಪಣಕ್ಕೆ ಕರಮುಗಿರುವರ ಒಮ್ಮ ಜಾಲೆಯಿಂದ ದೇವತೆಗಳ ಹೃತ್ಪಿಂಡ ಗರ್ಭಾದಿಗಳಿಗೆ ಕಲಿಕುವಂತೆ ವೈರಿಗಳಾದ ಅವರ ಬಾಲಗಳ ಗಂಟಲ ಕಲುವುಗಳ ಬಗ್ಗೆ ಇಟ್ಟು ಬಿಡುವೆ. ಗೊಬ್ಬರೇ ಅನ್ನ ಕೋಪಾಗ್ನಿಗೆ ಅಷ್ಟಕುಲ ಪರ್ವತಗಳು ಸಿಡಿದು ಬಿದ್ದವು. ಎನ್ನ ಕರವೊಳಗೆ ತಳಿಪಿಗೆ ಸೂರ್ಯನ ಪ್ರಕಾಶವು ಅಡಗಿಕೊಂಡಿತು. ಕುಡಿಬೀಸಿಯ ಕಾರ್ಗಂತರ ಕಾರ್ಮಿಕರ ಬಣ್ಣವು ಧಿಕ್ಕರಿಸಿತು. ಆದಿಶೇಷನ ಪಣಿಮಂಡಲಕ್ಕೆ ಮಣ್ಣು ಮುಚ್ಚಿಕೊಂಡಿತು. ಇಂಥ ಮಹಾಪರಾಕ್ರಮಗಳ ಮುಂದೆ ಬಂಡರಾದ ಅಮರರು ನಮ್ಮೆದುರಿಗೆ ನಿಲ್ಲುವರೇನೋ ಅರ್ಜುನ? ಇದೇ ನೋಡು ಹಬಬು, ಇದೇ ನೋಡು ವೈಕುಂಠದ ಲೋಕವ. ಈ ಲೋಕದ ಅರಸನು ತನ್ನ ಸತಿಮಣಿಗಳಾದ ಲಕ್ಷ್ಮಿಯೊಂದಿಗೆ ಅಟ್ಟಾಸದಿಂದ ಮರೆಯುತ್ತಾ ನೀಲೋ ವಿನೋದವನ್ನು ಆಡುತ್ತಿರುವನಂತೆ. ವಾಯುವನ ಸಂಪಾದನಕ್ಕೆ ವೀಡು ಕಾಣನ ಈ ಕ್ಷಣ ಮಾತ್ರದಲ್ಲಿ ಸುಟ್ಟು ನಷ್ಟ ಮಾಡಿ ಅವನ ಅಟ್ಟಾಸವನ್ನು ಅಡಗಿಸಿ ಬಿಡುವೆ. ಸತ್ಯಸುಧನ ಮಹಾರಾಜನ ವೀರಾದಿ ವೀರನು ಅಸರ ಕುಲ ಚಕ್ರೇಶ್ವರನಿಗೆ ಸರಿ ಸಮಾನ ಯಾರಿಲ್ಲವೆಂದು ಈ ಲೋಕದಲ್ಲಿ ಜೈವೇರಿಯನ್ನು ಓಡಿಸಿಬಿಡು ಸುಧನ. ವೈಕುಂಠವನ್ನು ಸರ್ವನಾಶ ಮಾಡಿಬಿಡ. ಯಾವತ್ತು ರಾಕ್ಷಸರ ಪ್ರಕಾಶನಾದ ಹಣ್ಣ ನಮ್ಮ ಬೇಕರ ಗೋಪಾವೇಶಕ್ಕೆ ಸರಲಾಕದ ದಿಗ್ವಿಜರ ದಿಗ್ಭ್ರಾಂತರಾಗಿ ದಿಗ್ಗಟ್ಟು ಮಾಡುವುದರು. ದೇವತರ ಮೇಲೆ ಪರಾಕ್ರಮವನ್ನು ತೋರಿಸಿದವು. ಅಹೋ ಅಗ್ರಜ, ನಮಗೆ ಕೆಟ್ಟ ಮಾತುಗಳನ್ನು ಆಡುವುದಕ್ಕೆ ಭ್ರಷ್ಟರ ಜೀವನಸ್ಥಗಿದವು. ಅಟ್ಟಾಚದಿಂದ ಬರೆದಿದ್ದ ಅಮರರಮ್ಮ ಅಧಿಕಾರವನ್ನು ವಶಪಡಿಸಿಕೊಂಡವು. ಅಹೋ ಅಗ್ರಜ, ಅನುಜ, ಆ ಬ್ರಹ್ಮಾಂಡಗಳಲ್ಲಿ ನಮ್ಮ ಸರಿಸಮನಾದ ಪರಾಕ್ರಮನಿಗೆ ಇಲ್ಲ. ನಮ್ಮ ಭುಜ ಬಲಕ್ಕೆ ಸರಿಸಾಟಿಯೇ ಇಲ್ಲದವರಿಗೆ ಕಾಣಲಿಲ್ಲ. ಅಣ್ಣ ತಮ್ಮ, ನೀಚಾತ್ಮನಿಗೆ ಪೂಜೆನೇ ಇಲ್ಲ. ನಮ್ಮನ್ನು ತಪ್ಪದ ಪೂಜಿಸಲು ದೇವೇಂದ್ರ ನಮ್ಮ ಹದಮನ ನಮ್ಮ ಲೋಹಾವತಿಯ ಕಾವಲನಾಗಿರಲಿ. ದೇವೇಂದ್ರ ನಮ್ಮ ಹದಮನ ಇವರನ್ನು ರಕ್ಷಿಸುವ ಭ್ರಷ್ಟರು ಇಷ್ಟು ನಂಬಿಡದ ನಮ್ಮ ಲೋಹಾವತಿಯ ಸೆರೆಮನೆಯಲ್ಲಿ ಸೇರಿಸಿ ವೈಕುಂಠಕ್ಕೆ ಲೋಕಕ್ಕೆ ನಾವೇ ಅಧ್ಯಕ್ಷರಾಗೋಣ. ವೈಕುಂಠದೊಳಗೆ ಹೋಗೋಣ. ನಡಿ ನಡಿ ಅಣ್ಣ ರಾಜಕರಿಗಣ್ಣ. ತಮ್ಮ ಎನ್ನ ವಿಷಯ ಪ್ರಾಣೇಶ್ವರಿ, ಇದು ಏನು ಅದ್ಭುತವಾದ ಧ್ವನಿಯು ಕೇಳಿ ಬರುತ್ತಿರುವುದಲ್ಲ. ಆ ಧ್ವನಿಯು ನಮ್ಮನ್ನೇನು ಮಾಡುವುದು ಸುಂದರಿ? ಈ ಭಯಂಕರವಾದ ಧ್ವನಿ ಕೇಳಿ ನನಗೆ ಭಯವಾಗುತ್ತಿರುವುದು. ಅಯ್ಯೋ ಪ್ರಾಣಪತಿ, ಮುಂದೇನು ಗತಿ?
ಅಹೇ ಸುಂದರಿ, ಪ್ರಾಣೇಶ್ವರ, ಅಹೇ ಸುಗುಣಮಣಿ, ಸೌಂದರ್ಯದ ಖಣಿ, ಯಾರು ಅಘೋರ ಧ್ವನಿ ಮಾಡಿದರೂ ನಮ್ಮನ್ನೇನು ಮಾಡಲಾರರು. ಲಕ್ಷ್ಮಿ, ಪ್ರಿಯ, ಅಂತ ದುಷ್ಟರ ಕಸರಂ ಹೊಕ್ಕಲಿಕ್ಕಿ ಚಕ್ರಧರನೆಂಬ ಹೆಸರು ಪಡೆದ ನಾನು ಇಂಥವರಿಗೆ ಭಯಪಡುವನ್ನೇನೆ ರಮಣಿ. ಆ ಮೂರ್ಖ ರಕ್ಕಸರು ನಮ್ಮ ಹತ್ತಿರ ಬಂದಂತಾಯಿತು. ನಾನು ಹೋಗಿ ಆ ದೈತ್ಯರ ಕೂಡ ಕದನವು ಮಾಡಿ ಬರುವನು ಕಾಂತೆ, ಮಹಾಮತಿವಂತೆ. ಎಲೈ ಕುಲ್ಲ, ಎಲೈ ಭ್ರಷ್ಟ, ಕ್ಷೀರಸಾಗರದಳು ಉದ್ಭವಿಸಿದ ಲಕ್ಷ್ಮಿಯನ್ನು ಕೂಡಿಕೊಂಡು ಆದಿಶೇಷನ ಸೈನ್ಯ ಮಾಡಿಕೊಂಡು ವೈಕುಂಠದ ಪದವಿಯನ್ನು ನಿಮ್ಮಪ್ಪನ ಗಂಟನ್ನು ತಿಳಿದಿರುವೆಯಾ? ನಿಮ್ಮಪ್ಪನ ಗಂಟೆ ಏ ಅದಮ್ಮ, ನೀನು ದಾರೋಳ್ ಸರಿಯಾಗಿ ಯುದ್ಧ ಮಾಡಿ ಗೆದ್ದಿರುವೆ. ಬಳಿರೆ ನಿನ್ನ ಬೆಂಕಿ ಹಚ್ಚಲೆ, ನಿನ್ನ ಪರಾಕ್ರಮಕ್ಕೆ ಬೆಂಕಿ ಹಚ್ಚಲೆ. ನೀನೊಬ್ಬ ಸೂರನೇ, ನೀನೊಬ್ಬ ಧೀರನೇ. ಬಳಿರೆ ಬೆಂಕಿಗಳ ಮೆಣಸಿ ಕೆತ್ತುವುದಕ್ಕೆ ಬಾರದಂತ ಮಣ್ಣು ಮುಕ್ಕಿಸಿ ಕಾಲನ ಬರಕ್ಕೆ ಸೇರಿಸುವರು ನೋಡಿ ಲಕ್ಷ್ಮೀ ಬದೆ ಒದಿಗೆ ಬಂದದೋ ನನಗೆ ದುರ್ಗತೆ. ಎಲೈ ಮಾಂಸ ಭಕ್ಷಕರೇ, ಏ ಬಣ್ಣ, ಇಂಥ ಧಾನ್ಯವಂತಕನು ಮುಂದೆ ಭ್ರಷ್ಟರುಗಳನ್ನು ದಟ್ಟಿಸಿ ನೋಡುವಿರ. ನಿನ್ನಿಂದ ನನ್ನ ಮುಂದೆ ಸಾಗದು. ನಿನ್ನ ನೆತ್ತಿಗೆ ಪಿತ್ತವೇರಿ ಗಮ್ಮತ್ತಿನಿಂದ ಮಾತನಾಡಿದರೆ ಇಕೋ ಎನ್ನ ಬಲಹಸ್ತದಲ್ಲಿ ಮೆರೆಯುವ ಸುದರ್ಶನಾಸ್ತ್ರವನ್ನು ಪ್ರಯೋಗಿಸಿ ನಿಮ್ಮ ಕತ್ತುಗಳನ್ನು ಕತ್ತರಿಸಿ ಚಕ್ರಧರ ವಿಕ್ರಮಾಂಕಿತನೆಂಬ ಹೆಸರು ಶಾಶ್ವತಪಡಿಸಿಕೊಳ್ಳುವೆನು ನೋಡು. ಲೋಹವತಿಯ ದುರ್ಮಾರ್ಗರೇ, ಶ್ವಾನ ಬಗಳುದಂತ ಬಗಳುವ ಮತಿಭ್ರಷ್ಟರೇ, ಎಲೈ ನಾರಾಯಣ, ನೀನೇವ ಕದನ ಯುದ್ಧ ಪ್ರವೀಣ, ನೀನಾವ ಕದನ ಯುದ್ಧ ಪ್ರವೀಣ. ಹಿಂದಕ್ಕೆ ಮೂರು ಅಡಿ ಭೂದಾನವನ್ನು ಬೇಡಿ ವಾಮದ ರೂಪವಂಬಲಿ ಚಕ್ರವರ್ತಿ ಎಂಬ ಪಾತಾಳಕ್ಕೆ ತುಳಿದೆ. ಸಾಮಾನ್ಯವಾಗಿ ತುಳಿದರೆ ಭ್ರಷ್ಟ. ಎಂಬ ಬಸರಿ ಸೀಳಿದೆ. ಹ, ಅದಂ ನೀನು ಒದಗೈದೆ. ಬಲಾಢ್ಯನಾದ ನರಕ ಸೂರನು ವಾಮವಂ ರೂಪವಂ ತಾಳೆ ಸ್ತಂಭದಲ್ಲಿ ಉದ್ಭವಿಸಿ ಅದಂ ನೀನು ಒದಗೈದೆ. ಎಲೈ ರಣಗೆಡೆ, ಎಲೈ ದುಷ್ಟರು, ರಾಕ್ಷಸ ನಂದಕನಂತೆ ನೀನು ಹೊಗಳಿವ ನಿನ್ನ ನಾಲಿಗೆಂ ಸೀಳುವನೆ ನೋಡು ನಾರಾಯಣ. ನಡೆಯಲಾರದೆ ಎನ್ನ ಮುಂದೆ ನಿನ್ನ ಯಾರು ಸೀಳುವರು ಸ್ವಲ್ಪ ತಾಳಲೆ ರಾಕ್ಷಸ. ಎಲೈ ಅಲಮರೆ, ಹೇಳುವನು ಕೇಳಿರಿ. ಚೆನ್ನಾಗಿ ಅಧಮರೇ ಶುರುವಾದ ನಾವರೇ ಜಂಭದ ಮಾತುಗ ನಿಮಗೆ, ಜಂಭದ ಮಾತುಗ ನಿಮಗೆ. ಅಧಮರೇ ಶುರುವಾದ ನಾವರೇ ಜಂಭದ ಮಾತುಗ ನಿಮಗೆ, ಜಂಭದ ಮಾತುಗ ನಿಮಗೆ. ಎನ್ನೋ ನಿಮ್ಮಯ ಹಂತವು ನಡೆಯದು. ಎನ್ನಳು ನಿಮ್ಮಯ ಪಂಥವು ನಡೆಯದು, ಚಕ್ರದ ನಿಮ್ಮಯ ತಿರವನ್ನು ತೆಗೆಯುವೆ. ಚಕ್ರದ ನಿಮ್ಮಯ ತಿರವನ್ನು ತೆಗೆಯುವೆ. ಅಧಮರೇ ಉಳಾದ ನಾವರೇ ಜಂಭದ ಮಾತುಗ ನಿಮಗೆ, ಜಂಭದ ಮಾತುಗ ನಿಮಗೆ. ಅಧಮರೇ, ಎಲೈ ದುಷ್ಟರ ಕದರೆ, ಎಲೈ ಅದಮ್ಮ, ಕೆಟ್ಟ ನುಡಿಗಳ ಮ್ಯಾತಕ್ಕೆ ಮಗಳುವಿರಿ. ಸಹಜವಾಗಿ ನುಡಿವರನೇ ಬಣ್ಣ. ಹಿರಣ್ಯ ಕಶ್ಯಪನ ಬದುರು ಸೀಳದಂತೆ ನಿಮ್ಮ ಸೀಳೆ ವಸತಿಗಳು ನಿಮ್ಮ ಹೆಸರಿಸು ಉದುರುವುದಕ್ಕೆ ಇಲ್ಲದಂತೆ ನಿರ್ನಾಮ ಮಾಡಿ ಆಪತ್ ಬಾಂಧವನೆಂಬ ಹೆಸರು ಶಾಶ್ವತ ಪಡಿಸಿಕೊಳ್ಳುವನು ನೋಡು. ಶ್ವಾನ ಬಗಳದಂತೆ ಬಗಳುವ ಮಧ್ಯಭ್ರಷ್ಟರೇ, ಮದಮೂರ್ಖರೇ, ಎಲೈ ಕಪಟ ಸೂತ್ರನಾದ
ಎಲೈ ಕಪಟ ಸೂತ್ರವೇ ನನ್ನ ಪ್ರಾಣವನ್ನು ತಗವದೆ ಬಿಡವದಿಲ್ಲ ನೋಡು ಬೇಗನೆ. ಯಾರು ತೆಗೆವರು ಸ್ವಲ್ಪ ತಾಳವೇ ರಾಕ್ಷಸ. ಹಿಂದಕ್ಕೆ ನಮ್ಮ ವಂಶರಾದ ತಾರಕ ರಕ್ಷ ಮಹಾರಾಜ ಇದ್ದ ನಾನು ಎಂತಿರುವರನ್ನ ಮೋಸ ಮಾಡಿದ ನನ್ನ ಕಳ್ಳ ಬದ್ದ ನನ್ನೆಲ್ಲ ತಾರ ಬಂದರ ಲೋಹಾವತಿಪುರದ ಸಾಮ್ರಾಜ್ಯವನ್ನು ಹೆಸರು ಪಡೆದಿದ್ದರೆ ಪ್ರಸೋದ ನಮ್ಮ ನಾಮ ಅಂಕಿತ ಜನಿಸಿ ಸಾಧಕೋಣ ಮೂಡಮಧ್ಯೆ ನಿನ್ನನ್ನು ಕೊಲ್ಲುವುದು ನೋಡಿ ಅತಿ ಜಾಗ್ರತೆ. ಎಲೈ ವಿಷಪಾನವ ಮಾಡಿ ಮದ್ದಾನೆ ಅಂತ ಹೊದರುವ ದುರುಳದಾನ್ನವರೇ, ನಿಮಗೆ ತಕ್ಕ ಶಿಕ್ಷೆ ಮಾಡುವೆನು, ಸ್ವಲ್ಪ ತಾಳಿಡಿ. ಯಾರು ಮಾಡುವರು ಸ್ವಲ್ಪ ತಾಳು. ನಿಮಗೆ ಹರನು ವರ ಕೊಟ್ಟಿರುವನು, ಆ ವರವ ಮರೆತು ಮಾತನಾಡುವಿರ. ಎನ್ನಂ ಚೋರನೆಂದು ಬಗಳುವ ನಿಮ್ಮ ನಾಲಿಗೆ ಸೀಳುವೆನು. ಎಚ್ಚರ ತಪ್ಪಿ ಹೋದರಬೇಡಿ ಧಾನ್ಯವರೇ, ಮದಮೂರ್ಖರೇ. ಎಲೈ ಮುರಾರಿ, ನೀನಾವ ದೊಡ್ಡ ಸೌರ್ಯ, ನೀನಾವ ದೊಡ್ಡ ಶೌರ್ಯ. ಬರುವ ಸರಸ ಸಾಹಸವನ್ನು ನೋಡು. ಇದರ ಘರ್ಷಣೆ ತರಜುಗ ಪಟ್ಪಟನ ಚಟ್ಟನ ಸ್ಫುಟ ತರಲ್ಪಟ ಆರ್ಭಟವನ್ನು ನಿರ್ಧರಿಸಿದ ಮಾಯಾಗಾರ ಎಲೈ ಅದಮರೆ, ಜಾಗ್ರತೆಯಿಂದ ಇದ್ದಕ್ಕೆ ನಿಲ್ಲಿ. ಸಾರಥಿ, ಇದೇನು ದುರ್ಗತಿ? ಅದು ಏನು ದೇವ? ಈ ದುಷ್ಟ ರಕ್ಕಸರು ಆ ಪರಮೇಶ್ವರನಿಂದ ಜೀವವಿಲ್ಲದವರ ಕೂಡ ಮರಣ ಉಂಟಾಗಲೆಂದು ವರವನ್ನು ಪಡೆದಿದ್ದರು. ಆದ ಕಾರಣ ಈಗ ಇವರನ್ನು ಗೆಲ್ಲುವುದು ಎನ್ನಿಂದಾಗದು. ನಾನು ಈಗ ಕಾಣದಂತೆ ಮಾಯವಾಗಿ ಹೋಗುತ್ತೇನೆ ಸಾರಥಿ, ಯಾರಿಗೂ ಹೇಳಬೇಡ ಎನ್ನ ಸಂಗತಿ. ಯಪ್ಪ ಬಂಗಾರದಂತ ಬಿಟ್ಟು ಹೋತಿಯಲ್ಲೋ ಯಪ್ಪ ನಿನ್ನ. ಬಳಿ ಬಳಿ ಈ ಸಾರದೆ ಕಪಟ ವಿಷ್ಣುನ ಕಾಣದಂತೆ ಮಾಯವಾಗಿ ಓಡಿ ಹೋದನು. ಹೌದು ದೇವ. ಮತ್ತಮ್ಮ ನಿನಗೇನಾದರೂ ಕಾಣಿಸಿಕೊಂಡರೆ ಜಾಗೃತದಿಂದ ಬಂದು ನನಗೆ ತಿಳಿಸಬಂದನಾಗ ಸಾರದೆ, ಅತಿ ಜಾಗ್ರತೆ. ನಿಮ್ಮ ಇಷ್ಟದಂತೆ ಆಗಲಿ ಬಾಬುದೇ. ವಿಷ್ಣುನೆಂಬ ಭ್ರಷ್ಟನು ನಮಗೆ ಕಣ್ಣಿಗೆ ಕಾಣದಂತ ಮಾಯವಾದನು. ಆದ ಕಾರಣ ಅವನ ಹೆಂಡತಿಯಳಾದ ಅಷ್ಟಲಕ್ಷ್ಮಿ ಕೈ ಹಿಡಿದು ಎಳೆದರೆ ಎದುರಾಗಿ ನಿಂತು ಯುದ್ಧವು ಮಾಡುವನು. ನಮ್ಮ ನಗರಕ್ಕೆ ತರೋಣ ನಡೆ ಅಣ್ಣ ರಾಜಕೃಗಣ್ಣ. ಸುಂದರನು ಬಂದಿರುವನು, ಮೌನವನ್ನು ಬಿಡು, ಕಣ್ತರದು ನೋಡು. ನಿನಗೆ ನಾನೇ ಗತಿ, ನಿನಗೆ ನಾನೇ ಸತಿ, ನನಗೆ ನೀನೇ ಗತಿ. ಹೇ ಸುಂದರೇ, ಅದಿ ಯಾತಕ್ಕೆಂದರೆ ಒಂಟಿಗಾಗಿ ಕೈಗೆ ಸಿಕ್ಕ ಹೆಣ್ಣನ್ನು ನಂಟಸ್ತಿಕೆ ಮಾಡದೆ ಬಿಟ್ಟು ಬಿಡಲಾರಿ ಶಕ್ತಿಸುದ ನಮ್ಮ ಬಂಟ. ಹೇ ಸುಂದರೇ, ಬಿಟ್ಟು ಬಿಡು ಆ ಕಪಟ ಕಳ್ಳ ವಿಷ್ಣುನ ತಂಟೆ. ಈ ದಿಟ್ಟಾದ ದಿಟ್ಟ ಲೋಹಾವತಿ ಸಿಂಹನಾದಿಸನೆ ನಿನಗೆ ಜಂಟೆ. ಏನು ಎನ್ನಂ ಕೇಳು, ಬೇಕಾದರೆ ದೇವಲೋಕದಿಂದ ಕಾಮಜೇನು, ಕಲ್ಪವೃಕ್ಷ, ಐರಾವತ, ಚಿಂತಾಮಣಿಯನ್ನು ತಂದು ಕೊಡಲೆ. ಇಲ್ಲವೇ ರಂಭ, ಊರ್ವಶಿ, ಮೇನಕಿ, ತಿಲೋತ್ಮರೆಯನ್ನು ನರ್ತಿಕರನ್ನು ಸೆರೆ ಹಿಡಲೆ. ಮನ್ಮನದೋ ದುತ ಕಡದ ನಮ್ಮ ಲೋಹಾವತಿಯ ಪಟ್ಟಣಕ್ಕೆ ಅಡಿ ಹಿಡಿ ಕಾಂತಿ, ಇನ್ನೇದಕ್ಕೆ ನಿಂತೆ? ಎಲೈ ನೆಲ ದಾಟುವ ಕಾಮನ ಬಿಲ್ಲ, ತುಳುಕಾಡುವ ಮುಗಿಲಿನ ಮೆಂಜು, ಭೂಮಿಗಳಿದೆ ಉಣ್ಮೆವನಲ್ಲಿ. ನಿನ್ನ ಮಂದೆ ಬುದ್ಧಿ ಎಂಬಿಟ್ಟು ಮುಂದೆ ಹೊಡಿಡು. ಎನ್ನೋಳ ಸರಸು ನಾಡು ಆದಿಶೇಷನ ಕಳ್ಳ ಶೋರನಂ ಸತಿಯೇ, ಸೌಭಾಗ್ಯವತಿ ಅಷ್ಟಲಕ್ಷ್ಮಿಯೇ.
ಪರರೂಪದೊಳ ತಿರುಗುವದಿಯಾದ ಲಕ್ಷ್ಮಿ ಎಂಬವಳನ್ನು ತಂದು ನಮ್ಮಣ್ಣನಿಗೆ ವರ್ಚವತ್ತೆ ಮಾಡಿವೆ. ಇಂದಿಗೆ ನೀಲ ಮೇಘ ಶ್ಯಾಮನ ಸಂರಕ್ಷಣ ನಾಮ ಅಳಿಸಿವೆ. ತಿಳಿಯ ದೇಶದಿ ಮಾಯಕಾರನ ಮನೋಹರಿ ನೀನಾಗುವ ಲೋಹಾವತಿಯ ಸುಂದರಿ. ಓಹೋ ಅಣ್ಣಗಳಿರ, ಹೇ ಸುಂದರಿ, ನೀವು ದಾರು ನಾವು ಲೋಕ ಧಾನ್ಯವರ ಸುಂದರಿ. ಇಲ್ಲಿ ಏತಕ್ಕಾಗಿ ಬಂದಿರುವಿರಿ? ಬಳಿರಿ ಗಂಡನ ಪಾಪಕ್ಕೆ ಮಾಡಿದವರಿಗೆ ನಿಂದ ಎಳೆದುಕೊಂಡು ಬರುವಾಗ ಬಂದಿರುವನು ಸುಂದರಿ. ಅಣ್ಣಗಳಿರ, ಸುಂದರಿ, ಎನ್ನ ಗಂಡನ ಮಾಡಿದ ತಪ್ಪಿಗೆ ನನ್ನನ್ನು ಕಾಡುವುದು ನಿಮಗೆ ನ್ಯಾಯವಾಗಿ ತೋರುವುದೇ? ಎಳೆದುಕೊಂಡು ಹೋದರೆ ನಿನ್ನ ಗಂಡನು ತನ್ನಷ್ಟಕ್ಕೆ ತಾನ ಬರುವನ. ಅಣ್ಣಗಳಿರ, ಸುಂದರಿ, ನಿಮಗೆ ಕರ ಮುಗಿದು ಬೇಡಿಕೊಳ್ಳುವೆನು, ಎನ್ನ ಸೆರೆಯನ್ನು ಬಿಡಿರಿ. ಎಷ್ಟು ಮಾತ್ರಕ್ಕೆ ಬಿಡುವುದಿಲ್ಲ ಸುಂದರಿ. ಹೇಳುವನು ಕೇಳಿರಿ. ಅದೇನು ಚೆನ್ನಾಗಿ ನ್ಯಾಯವೇನೋ ದಾನವೇಂದರೆ ನೀವು ಕೈಯುವುದು. ಮೇಲಿನ ಆಸೆಯಿಂದ ನನ್ನ ಬಯಸುವುದು, ನನ್ನ ಕಾಡುವುದು. ಅಣ್ಣಗಳಿರ, ಕೇಳಿರಿ. ಅದೇನು ಚೆನ್ನಾಗಿ ಗೋವಿನ ಸತಿ ಶ್ರೇಷ್ಠನಾರಿ, ನಿಮ್ಮ ಪಾಲಿಗೆ ಹಿರಿಯಾದಾರಿ. ಗರಿಯ ಬೇಡಿರಿ ಮಗವಯೇರಿ, ಗರಿಯ ಬೇಡಿರಿ ಮಗವಯೇರಿ. ಕಾಳ್ವೆಯ ಮನಪುರಿ, ಕಾಳ್ವೆಯ ಮನಪುರಿ. ನ್ಯಾಯವೇನೋ ದಾನವೇಂದರೆ ನೀವು ಕೈಯುವುದು. ಮೇಲಿನ ಆಸೆಯಿಂದ ನನ್ನ ಬಯಸುವುದು, ನನ್ನ ಕಾಡುವುದು. ಆಹೋ ಅಣ್ಣಗಳಿರ, ಹೇ ಸುಂದರಿ, ಎನ್ನ ಪತಿ ಇಲ್ಲದ ಸಮಯದಲ್ಲಿ ಬಂದು ಪರ ಸತಿಗಳಾದ ಎನ್ನನ್ನು ವ್ಯತ್ಯಪಡಿಸುವುದು ನಿಮಗೆ ತರವಲ್ಲ. ಅದ್ಯಾತಕ್ಕೆ ತರವಲ್ಲ ಸುಂದರಿ. ಅಣ್ಣಗಳಿರ, ಸುಂದರಿ, ಇದು ನಿಮಗೆ ಕರ ಮುಗಿದು ಸೆರಗೊಟ್ಟಿ ಬೇಡಿಕೊಳ್ಳುವೆನು. ಎನ್ನ ಸೆರೆಯನ್ನು ಬಿಟ್ಟು ಬಿಡು ಅಣ್ಣ, ಬರುವುದು ನಿಮಗೆ ಪುಣ್ಯ. ಹೇ ಲಕ್ಷ್ಮಿಯೇ, ಅಣ್ಣಯ್ಯ, ಸಾಕ್ಷಾತ್ ಪಕ್ಷಿಯ ಗಮನಕ್ಕೆ ಈಕ್ಷಿಸಿದ ಕ್ಷಣಕ್ಕೆ ನಿನ್ನ ಕುಕ್ಷಿಯ ಬಗೆದು ಶ್ರೀರಾಬ್ದೊಳೆಸಿದ. ಒಂದು ವೇಳೆ ನಿನ್ನ ಪಕ್ಷ ವಹಿಸಿ ಭಿಕ್ಷಕನಾದ ಶಂಕರನ ಅಡ್ಡ ಬಂದರೆ ಬಳಿರ ಅವನ ಶಿರೋಮರಗಳಿಂದ ದ್ರಾಕ್ಷಿಗಳಿಗೆ ಎಳೆದು ಒಯ್ವೆ. ಈ ಅವರಿಗೆ ನಾನೇ ಅಧ್ಯಕ್ಷನಾಗಿವೆ. ಈ ಸ್ಥಿತಿಯು ನಮ್ಮಿಬ್ಬರ ಸರಿ ಸಮಾನದ ಪರಾಕ್ರಮನೇ ಇಲ್ಲ. ಖಂಡಿಯ ಕಮಲಾಚೆ, ನಾನು ಮುನಿದರ ಬಗೆಯುವ ನಿನ್ನ ಗಂಡನ ಕುಕ್ಷೆ. ಆಹೇ ಮಧುರವಾಣಿ ಸುಮಧುರವಾಣಿ ರಾಣೆ. ಮಾಯಕಾರನು ನಮ್ಮ ಭಯಂಕರ ಅರ್ಭಟಕ್ಕೆ ಮಗ ತಗ್ಗಿಸಿಕೊಂಡನ. ಎಂತ ಚಂದ ನಮ್ಮ ಕಟ್ಟಿಕೊಂಡು ನೀನೇನು ಸುಖ ಪಡಿವೆ. ಲೋಹಾವತಿಯ ಸಿಂಹ ಶಕ್ತಿಸುದ ನನ್ನ ಮಹಾರಾಣಿಯಂತೆ ಬಯಸುವನು. ಆದ ಕಾರಣ ಮರು ಮಾತನಾಡಿದರೆ ಆರಿದರೆ ಎದುರುತ್ತರ ಕೊಡದೆ ನಮ್ಮ ನಗರಕ್ಕೆ ಬಾ ರೂಪವತಿ ಹಾಗೂ ಬಾ ಸೌಭಾಗ್ಯವತಿ. ಲೋ ದುರ್ಮಾರ್ಗನೇ, ಓ ಗಂಡನೇ, ಎಲೆ ಬಂದ ಬಾಯಿಗೆ ಬಂದಂತೆ ಮಗಳುವಿರ. ಸಹಜವಾಗಿ ಬರುವಿರ. ಲೋ ನೀಚಾತ್ಮನೆ, ಎಲೆ ನೀಚಾತ್ಮನೆ. ಹೇಳುವನು ಕೇಳು. ಅದೇನು ಚೆನ್ನಾಗಿ ಹೇಳ. ಕೋಳ ರಕ್ಕಸ ಎಂತ ಪೌರುಷ, ಎಂದೊಳೇಕೆ ಈ ಕರಿರೋಷ. ಕೋಳ ರಕ್ಕಸ ಎಂತ ಪೌರುಷ, ಎಂದೊಳೇಕೆ ಈ ಕರಿರೋಷ. ಬಯಸಬೇಡ ಎಂದ ವಿರಹ, ಬಯಸಬೇಡ ಎಂದ ವಿರಹ. ಬೇಡೋ ದೈತ್ಯೇಶ, ಬೇಡೋ ದೈತ್ಯೇಶ. ನ್ಯಾಯವೇನೋ ದಾನವೇಂದರೆ ನೀವು ಬೈಯುವುದು. ಎನ್ನ ಮೇಲಿನ ಆಸೆಯಿಂದ ಎನ್ನ ಬಯಸುವುದು, ಎನ್ನ ಕಾಡುವುದು. ಎಲ್ಲೋ ದುರ್ಮಾರ್ಗರೇ, ಎಲೈ ದುರ್ಮಾರ್ಗರೇ, ಹೆಣ್ಣು ಮಕ್ಕಳೆಂಬ ಭಾವವಿಲ್ಲದೆ ತುಂಬಿದ ಸಭೆಗಳಿಗೆ ಬಾಯಿಗೆ ಬಂದಂತೆ ಮಗಳುವಿರ. ಸಹಜವಾಗಿ ಬಗಳವನು. ನಿನ್ನ ದುರ್ಮಾರ್ಗದ ರೀತಿಯನ್ನು ಬಿಡು. ಎಷ್ಟು ಮಾತ್ರಕ್ಕೆ ಬಿಡುವುದಿಲ್ಲ ಈ ಸುಂದರಿ. ಸಜ್ಜನರು ನಿಮ್ಮನ್ನು ಮೆಚ್ಚಲಾರರು. ಯಾದಕ್ಕೆ ಮೆಚ್ಚಲಾರರು? ಸುಮ್ಮನೆ ಇಲ್ಲಿಂದ ಹೊರಟು ಹೋಗುವ ಮೂರ್ಖ, ಮಾಡಬೇಡ ಎನ್ನುವ ತರ್ಕ. ಎಲೈ ಹುಚ್ಚು ಮುಂಡೆ, ಓ ಗಂಡನೇ, ನುಡಿಗೆ ಕಡಿಬಿಡಿಗಳನ್ನು ಹಾಡುವುದು ಬಿಡ ಅಂದರೆ ಬಳಿರ ಕಂಡಂತ ಮಾತನಾಡುತ್ತಾ ನನಗೆ ಇಲ್ಲದ ಗೋಪಾದ್ರೇಕವನ್ನೇ ಬಸಬೇಡ.
ಆ ನಿನ್ನ ಗಂಡನಾದ ಚಂಡನಂ ನೆನೆಸಿಕೊಂಡು ಗೋಳಾಡಬೇಡ. ಈ ಸುಖವಾಗಿ ಬಾಳಬೇಕೆಂಬ ಆಪೇಕ್ಷೆ ನಿನ್ನಲ್ಲಿದ್ದರೆ ಈ ಕಲಿಕಂಟಿರುವ ಸತ್ಯಸುಧನನ್ನು ಒಡಗೂಡು ಕಡು ಸುಖವನ್ನು ಪಡು. ಎಲೈ ಬಂಡ ಇಲ್ಲವಾಯಿತೆ ನಿನ್ನ ಶಿರವ ಮರೆಗಡಿದು ಈ ಖಡ್ಗದಿಂದ ನಿನ್ನ ಶಿರವ ಮರೆಗಡಿ ಬಿಡುವೆ. ನಿನ್ನ ಬಿಡಿಸಿಕೊಳ್ಳುವ ಬಲಾಢ್ಯರು ಯಾರಿರುವರು ನಾನು ನೋಡಿಕೊಳ್ಳುವೆ. ಖಂಡಿಯ ಇನ್ನುವರಾಚೆ ನಾನು ಮುನಿದರ ಬಗೆಯವನನ್ನು ವೈರಿಗಳಿಗುತ್ತೇ. ಭಂಡ ಮುಂಡ ನಿನ್ನ ಇಚ್ಛೆ ಬಂದಂತರ ಎಚ್ಚರಿಸಿದರೆ ನಿನ್ನ ಹಲ್ಲುಗಳಮ್ಮ ಉಚ್ಚಿ ಬರುತ್ತಾರೆ. ಮುರಿಕಳೆ ನೀನು ಮಾಡಿದವು ಬಂದವಂ ಬಿಡವುದಿಲ್ಲ. ಉಳಿಸುವುದಿಲ್ಲ. ಎಲೈ ಸುಂದರಿ, ನಿನ್ನಮ್ಮ ಮನಸಾರೆ ಮೆಚ್ಚಿ ಹುಚ್ಚನಾಗಿರುವೆ. ನಿನ್ನ ಪಾಸಿ ಎಂಬಲಿ ಏಳು ಬಿದ್ದು ಎನ್ನೋಳು ಸರಸನಾಡು. ನಿನ್ನಮ್ಮ ಕೂಡುವುದಕ್ಕೆ ಸಂಕಟ ಪಡುತ್ತಿರುವುದು. ಆದ ಕಾರಣ ಮರು ಮಾತನ್ನಾಡಿದರೆ ಎದುರುತ್ತರಂ ಕೊಡುವುದು. ನಮ್ಮ ನಗರಕ್ಕೆ ಮಾರೂಪವತಿ ಆಗುವ ಸೌಭಾಗ್ಯವತಿ. ರಾಕ್ಷಸನೆ ಬಿಡು ನೀಚ ಬುದ್ಧಿ, ಹೇಳಬೇಡ ಜಪ್ಪದ ಸುದ್ದಿ. ರಾಕ್ಷಸನೆ ಬಿಡು ನೀಚ ಬುದ್ಧಿ, ಹೇಳಬೇಡ ಜಪ್ಪದ ಸುದ್ದಿ. ಅನ್ಯನಾರಿ ನಿಮ್ಮ ಸಹೋದರಿ, ಅನ್ಯನಾರಿ ನಿಮ್ಮ ಸಹೋದರಿ, ವಂದಿಯನ್ನು ಕರೀತಾರೆ ಬಿಟ್ಟು ದೂರದರಿ. ನ್ಯಾಯವೇನೋ ಕಾಲವೆಂದರೆ ನೀವು ಕೈಯುವುದು. ನನ್ನ ಮೇಲಿನ ಆಸೆಯಿಂದ ಎನ್ನ ಬಯಸುವುದು, ಎನ್ನ ಕಾಡುವುದು. ಎಲ್ಲೋ ರೀತಿ ನೀತಿ ಇಲ್ಲದ ಕೋತಿಗಳೇ, ಇದೇ ನೀತಿ ಇಲ್ಲದ ಕೋತೆ. ನಿಮ್ಮ ಅಜ್ಞಾನಕ್ಕೆ ನಾನೇನೆಂದು ಹೇಳಲಿ? ನಿನ್ನ ಹಾಕಿದಕ್ಕೆ ನಾನು ಬಂದಿರುವನ. ಇದಕ್ಕೊಂದು ಸಾದೃಶ್ಯವನ್ನು ಹೇಳುವೆನು, ಚೆನ್ನಾಗಿ ಕೇಳು. ಚೆನ್ನಾಗಿ ಮಗಳು ಗಿಡದ ಮೇಲಿನ ಹಣ್ಣನ್ನು ಎಳವನ್ನು ಬಯಸಿದಂತೆ, ನನ್ನ ಬಯಸಿದಂತೆ ಸೇದ ಬಾವಿಯ ನೀರನ್ನು ಕಂಡು ಶುನಕವ ಆಸೆ ಪಟ್ಟಂತೆ ಆಸೆ ಪಟ್ಟೆ ಅಂತ ನನ್ನನ್ನು ಬಯಸುವುದು ನಿಮಗೆ ತರವಲ್ಲ. ಅದು ಯಾತಕ್ಕೆ ತರವಲ್ಲ ಸುಂದರಿ? ಮನೆಯಿಂದ ಹೊರಟು ಹೋಗುವ ಭ್ರಷ್ಟ. ತೀರ ಕಡಲ ಬೇಳೆ ಹೊತ್ತು ಬಹುಶಿದ ಸುಂದರಿ. ಬಾಯಿ ಒಳಗಿನ ನೀರನ್ನು ಬಯಸಿ ಸುನಕವು ಕಟ್ಟಂತೆ ಕೆಡುವುದಿಲ್ಲ. ನಿನ್ನ ರೂಪ ಲಾವಣಕ್ಕೆ ನಾನು ಮನಸ್ಸೋತ್ತಿರುವನು. ಅದು ಹೇಗೆಂದರೆ, ಹೇಗೆ? ನಿನ್ನ ಮುಖವನ್ನು ಕಂಡು ಚಂದ್ರನಂತೆ ಹಂದ ಕೆಟ್ಟು ಎಂದೆಂದಿಗೆ ಪಶ್ಚಿಮ ಸಮುದ್ರದಲ್ಲಿ ಮುಳುಗಿದನು. ಎನ್ನುವ ಆಶ್ಚರ್ಯಗಳನ್ನು ಕಂಡು ಕುಚಿತ ಭಾವದಿಂದ ಸ್ವಚ್ಛ ನೀರನ್ನು ಬಿಟ್ಟು ಒದ್ದಡಿ ಪ್ರಾಣವನ್ನು ಬಿಟ್ಟವು. ನಿನ್ನ ರೂಪ ಲಾವಣಕ್ಕೆ ನಾನು ಮನಸ್ಸೋತ್ತಿರುವನು. ಅದು ಹೇಗೆಂದರೆ, ನಿನ್ನ ಮುಖವನ್ನು ಕಂಡು ಚಂದ್ರನಂತೆ ಹಂದ ಕೆಟ್ಟು ಎಂದೆಂದಿಗೆ ಸರಿಯಿಲ್ಲದೆಂದ ಪಶ್ಚಿಮ ಸಮುದ್ರದಲ್ಲಿ ಮುಳುಗಿದನು. ನಿನ್ನ ಆಶ್ಚರ್ಯಗಳನ್ನು ಕಂಡು ಕುಚಿತ ಭಾವದಿಂದ ಸ್ವಚ್ಛ ನೀರನ್ನು ಬಿಟ್ಟು ನಿನ್ನ ಜಡೆಯಮ್ಮ ಕಂಡು ಕುಚಿತ ಪ್ರಕಾಶಕ್ಕೆ ಸೂರ್ಯ ಚಂದ್ರರು ಒಂದಾದರೂ ನಾರಿ ಜಾಗೃತಿಯಿಂದ ನಮ್ಮ ಕೂಡವಯ್ಯಾರಿ. ಎಲೈ ಕಂಚದಳಾಕ್ಷಿ ಮಧುರ ಮೀನಾಕ್ಷಿ ಸೀರ ಒಲಿಯದೋಳು ಉದ್ಭವಿಸಿದ ಲಕ್ಷ್ಮಿ ಕಪಟ ಸತ್ತನೆ ಸುತ್ತನೆ ಅಬಬಬಬ ನೀನೆಂತ ಹಾದರಗಿದ್ದೆ. ಇಲ್ಲೋ ಕೆಟ್ಟ ಜಾತಿ. ಪ್ರತಿಯೊಬ್ಬರಲ್ಲಿ ಬೆಳಗಿದರೆ ಜ್ಯೋತಿ, ನೀನು ಬೆಳಗಿದರೆ ಆಗಬಹುದು ಹಾರದೆ. ನಮ್ಮ ಲೋಹಾವತಿಯ ಪಟ್ಟಣಕ್ಕೆ ಬಾಯಿಂದ ಕರೆದರೆ ಒಲ್ಲೆನ್ನುವೆಯ ಗಂಗೋತ್ರಿ. ಕ್ಷಣ ಕಾಲದಲ್ಲಿ ಮಾಡುವನು ನೋಡು ನಿನ್ನ ಮಾನದ ಗತೆ. ಮರು ಮಾತನ್ನಾಡಿದರೆ ಮಾಡುವನು ಅದೋಗತೆ. ತಾಯಿಲೈ ಸುಂದರಿ, ತಾವರೆಯ ಪುಷ್ಪ ಅಂತ ಮೃದವಾಗಿರುವ ನಮ್ಮ ತಮ್ಮನ ಹೃದಯ ಜಲವನ್ನು ಹದನ ಮಾಡಿ ನಿನ್ನ ಗರ್ಭದೊಳಗೆ ಧರಿಸಿದರ. ಸ್ವಾತಿ ಚಿತ್ತಿ ಕಾರ್ತಿ ಕಾಮದ ಗಂಡ ಮಗನ್ನು ಪಡೆಯುವೆ. ನಾರಿ ಬೆದರಿದರೆ ಚಿಕ್ಕರ ಮರಿ, ನೀನಾಗಬೇಡ ಗಾಬರಿ. ಇಡೀ ನಮ್ಮ ಲೋಹಾವತಿಯ ದಾರೆ. ಇಲ್ಲೋ ದುರ್ಮಾರ್ಗರೇ, ದುರ್ಮಾರ್ಗಳೆ, ಶ್ರೀಮನ್ನಾರಾಯಣನೇ ನನಗೆ ಶ್ರೇಷ್ಠ ಪತಿ. ಆತನನ್ನು ಬಿಟ್ಟು ನಾನು ಕ್ಷಣವೂ ಜೀವಿಸಲಾರೆ. ಅದಕ್ಕೆ ಬಿಟ್ಟು ಬರುವುದಿಲ್ಲ. ನನ್ನ ಕಾಡುವುದು ನಿಮಗೆ ತರವಲ್ಲ. ನಿನ್ನನ್ನು ಸಹಜವಾಗಿ ಬಿಡುವುದಿಲ್ಲ. ಮನೆಯಿಂದ ಹೊರಟು ಹೋಗುವ ಮೂಡ ಹೆಚ್ಚು ಮಾತನಾಡಿ ಕೆಟ್ಟು ಹೋಗಬೇಡ. ಭಾಸ್ವತ್ ಪ್ರಕಾಶಕ್ಕೆ ಬೌದ್ಧನನ್ನು ಕತ್ತಿಸುವ ಅಗ್ರಜನ ಈ ಭ್ರಷ್ಟ ಲಕ್ಷ್ಮಿ ನುಡಿದ ನುಡಿಗಳನ್ನು ಕೇಳಿದೆಯ ಬೇಗನೆ.
ಆಗಿರುವುದಂತೆ. ನೀವು ಮಾತ್ರ ನಪಂಸಕರು ಎನ್ನಲ್ಲಿ ಒರೆಸುವ ಶಕ್ತಿ ನಿಮಗೆ ಎಲ್ಲದೆಂದು ಬೊಗಳಿವ. ಈ ಪತಾಕಿಯ ನೆತ್ತ ಮೇಲೆ ಒಂದು ಪೆಟ್ಟನ್ನಿಟ್ಟು ಬಿಡಲೆ. ಎಲ್ಲ ಇವ ಯಾರೇ? ಅದಮನೆ ನೀನು ಎಷ್ಟು ಒಟ್ಟು ಗುಟ್ಟಿದರೂ ನಿನ್ನನ್ನು ಬಿಡುವುದಿಲ್ಲ ಸುಂದರಿ, ಮಾತಿನ ಮಠಾರಿ. ಅಯ್ಯೇ ಸುಂದರಿ, ಗಂಡನೆ ತ್ರಿಲೋಕವನ್ನು ತೆಳಕೆಳಗ ಮಾಡಿ ದಿಟ್ಟ ಸತ್ಯಸುಧನ ಮಹಾರಾಜನಿಗೆ ನಿನ್ನ ಗಂಡನು ಯಾವ ಲೆಕ್ಕದೊಳಗೆ ಜಮ? ನೀನ್ ಯಾವ ಲೆಕ್ಕದೊಳಗೆ ಜಮ? ಸಮರಕ್ಕೆ ಬಂದರೆ ಈ ಕೋಯನ್ನು ಖಡ್ಗದಿಂದ ಜಡಿದು ಬಿಡುವೆ. ಮಾತಿಗೆ ರೀತಿ ತಪ್ಪಿದ ಬೇಸರ ನುಡಿಗಳನ್ನು ಚಿತ್ತರಿಸುವೆಯಾ? ಎಲ್ಲ ಈ ಭೃಂಗವೇಳೆ ಮೂರ್ಖನೇ ಬೆಳಗಿನ ಜಾವ ಬಾಲ ಭಾಸ್ಕರನಂತೆ ಕಂಗಳಿಸುವ ಸುಂದರ ಮನೆ, ಮನಮಚ್ಚಿನ ಸೂರ್ಯನ ಪ್ರಿಯನಂತೆ ಪ್ರಿಯಮನೆ. ನಿನ್ನಂತ ರೂಪವತಿಯ ಪ್ರೀತಿಸುವುದಕ್ಕೆ ಆ ನಿನ್ನ ಗಂಡನ ಸರಿ ಜೋಡಿಯಲ್ಲ. ಆದ್ದರಿಂದ ಮರ್ತ ಬಿಡು ಆ ಏಡಿ ವಿಷ್ಣುನ ಸೊಲ್ಲ. ನಾರಿ ಚಂದ್ರ ಚಗೋರಿ ಇಡೀ ನಮ್ಮ ಲೋಕಾವತಿಯ ದಾರಿ. ಇಲ್ಲೋ ಮೂರ್ಖರೇ, ನಿಮಗೆ ಶಾಪವನ್ನು ಕೊಡುವೆನು. ನಿನ್ನ ಶಾಪವನ್ನು ತಟ್ಟುವುದಿಲ್ಲ. ನನ್ನ ಶಾಪ ನಿಮಗೆ ತಟ್ಟುವುದು, ಅದ್ಯಾಕೆ ದುಡ್ಡುವುದು? ನಿಮ್ಮ ವಂಶವೇ ನಾಶವಾಗುವುದು. ನಿನ್ನ ವಂಶದ ಹಾಳಾಗಲಿ. ನಿನ್ನ ಗಂಡನ ವಂಶ ನಾಶವಾಗಲಿ. ಕೇಳುವನು ಕೇಳರಿ. ಅದೇನು ಚೆನ್ನಾಗಿಯೋ? ಶಾಪ ಹಿಡೇ ಕೊಡುವೆ ಪಾಪನೆ, ಪಾಪ ಎನ್ನಾಗಿ ಬದು ಗುರು ಮಾರ್ತಾರೆ, ಗುರು ಮಾರ್ತಾರೆ. ಶಾಪ ಹಿಡೇ ಕೊಡುವೆ ಪಾಪನೆ. ನಾಗಿ ಕೇಳು. ಕೊಂಡಿದ ನಾರಾಯಣ ಕಳಿಸಿದರೆ ಮುನ್ನ, ಕೊಂಡಿದ ನಾರಾಯಣ ಕಳಿಸಿದರೆ ಮುನ್ನ, ಮುಖದಾನಿದ ಕಣ್ಣು ಮಣ್ಣು ಚೆಲ್ಲಲಿ ನೋಡ. ಇರೋ ಪಾಪತ್ತನೆ ನಾಗಿ ಕೇಳು. ಅದೇನು ಚೆನ್ನಾಗಿ ಮಗಳು. ಮುಖದಾನಿದ ಕಣ್ಣು ಮಣ್ಣು ಮನೆ ಪಾಪ ಎನ್ನಾಗಿ ಬದು ಗುರು ಮಾರ್ತಾರೆ, ಗುರು ಎಲ್ಲೋ ಗಂಡನೇ, ಗಂಡಲೇ ನಿನ್ನ ಬಾಯಿ ಒಳಗೆ ಹುಳ ಬೀಳಲಿ, ಗಂಡನ ಬಾಯಿ ಒಳಗೆ ಉಳಿಬಿಡಲಿ. ನಾಲಿಗೆ ಸೇದಿ ಹೋಗಲಿ, ನಾನು ಎಂಪಿನ ಸೇವೆವಾಗಲಿ. ಕಣ್ಣೊಳಗೆ ಮಣ್ಣು ಚೆಲ್ಲಲಿ, ಗಂಡನ ಬಾಯಿ ಒಳಗೆ ನಿನ್ನ ಬಾಯಿಗೆ ಮುಳ್ಳು ಮುರಿಯಲಿ. ನಿನ್ನ ಗಂಡನ ಬಾಯಿ ಒಳಗೆ ಬೀಳಲಿ. ಎಲ್ಲೋ ದುರ್ಮಾರ್ಗರೇ, ಈ ದುರ್ಮಾರ್ಗ. ಹೆಣ್ಣು ಮಕ್ಕಳು ಸಣ್ಣ ಮನಸ್ಸು ಮಾಡಿ ಕೈ ಎತ್ತಿ ಮಣ್ಣು ತೂರಿದರೆ ನಿಮ್ಮ ಕುಲವೇ ಸಣ್ಣಾಗಿ ಹೋಗುವುದು. ನಮ್ಮ ಕುಲವೇ ಚೆನ್ನಾಗಿರುವುದು. ನಿಮ್ಮ ವಂಶ ಹಾಳಾಗಲೆಂದು ನಿಮಗೆ ಶಾಪವನ್ನು ಕೊಡುವೆನು. ನನ್ನ ಶಾಪ ನಿಮಗೆ ತಟ್ಟಲು ಭ್ರಷ್ಟ. ಏಲೈ ಭಂಡ ಮುಂಡೆ, ನಮ್ಮ ವಂಶ ಹಾಳಾಗಲೆಂದು ಬೊಗಳಿವೆಯಾ? ಕಾರ್ಯವಾಗಿ ನಿನ್ನಂತ ರೂಪವತಿಯ ನಿನ್ನಂತ ಬಂಡಳ ರಂಡೆಯ ಶಾಪ ಎನ್ನಂತ ಗಂಡಗಳಿಗೆ ತೊಟ್ಟದು. ತಟ್ಟುವುದು. ಬಳಿರಿ ಬಿಡಿದು ಹೇಳಿದರೆ ನಮ್ಮ ರಾಕ್ಷಸ ಕುಲಕ್ಕೆ ಕೀರ್ತಿ ಬರುವುದು ಹಿಂದೆತ್ತಳುವುದು. ಎಲ್ಲ ಈ ಸುಂದರಿ ಮೂರ್ಖನೇ, ಸೊಲ್ಲಿಗೆ ಹಾರಿ ಅನಂದ ಬಲ್ಲೆಂದು ನುಡಿಯುತ್ತಿರುವೆಯ. ನಿನ್ನ ಗಂಡನ ಅಂತ ಬಲವಂತನಾದರೆ ಎನ್ನಿಗೆ ಒಪ್ಪಿಸಿ ಓಡಿ ಹೋದನು ನಿನ್ನನ್ನು. ಆದರ ತಮ್ಮನಾದ ಪ್ರಸೂದನ ಈ ಗೈಯಾಳನ್ನ ಬಡಿಗಡಿಗಳನ್ನು ಕೇಳದೆ ಇವಳ ಮಾತಿಗೆ ಮರ್ಯಾದೆ ಕೊಡದೆ ನಮ್ಮ ನಗರಕ್ಕೆ ಎಳೆದು ಒಯ್ಯನು ನಡಿ ಅನಿಸ. ಈ ಮಾತು ಸಹಜ. ಎಲೈ ನಾರಿ ಹೇಳುವುದನ್ನು ಕೇಳಿ ಇದೊಂದು ಸಾರಿ. ಅದೇನು ಚೆನ್ನಾಗಿ ಮಗಳು. ಕಾಪಟ ವಿದ್ಯೆನೇಳಿ ನೀನಿದ್ದ ಮಹಾಮರೆ ನಿನ್ನ ಗಂಡನಾದ ನಮ್ಮ ಅಣ್ಣನ ಧೀರ ಶಕ್ತಿ ಸುತ ನನ್ನ ಮಹಾರಾಜನ ಸೆರೆ. ಶಂಡನೆ ನಿನ್ನ ಕಾಮದಾಟವನ್ನು ನೋಡಿ ಈ ಸಭೆಯ ಸೇರಿ ಈ ಸಭೆಯಲ್ಲಿ ನಿನ್ನ ಸೀರು ಸೆಳೆದ ಹೊಗೆದರೆ ಹೋಗುವುದು ನಿನ್ನ ಮನಹಾರೆ. ನೀನು ಸಕ್ಕರೆ ಹಾಲು ಸಕ್ಕರೆ ಅಂತ ನೊಗಬೇಕು ಮುನುಗುತ್ತಾರೆ. ಸೃಷ್ಟಿಯಂ ಪರಿಶೀಲಿಸಿ ನೋಡಿದಾಗ ಅವರಲ್ಲಿ ನೀನೇ ನೀಟಾದಾತಿ ಲೋಕ ಸುಂದರಿ. ತಾಳಕ್ಕೆ ಸರಿಯಾಗಿ ತಕ್ಕ ಎಂದು ನಾಟಿಸಿದ ನಾಟಿ ಮೈಯೇರಿ ಇಂದ್ರನ ಆಲಯಂತೆ ಬಯಸುವ ಚಂದ್ರ ಚಕೋರೆ. ಎಲೈ ಸುಂದರಿ, ದುಷ್ಟರ ರಾಯರಮ್ಮ ನಷ್ಟಗೊಳಿಸುವ ಬಲಿಷ್ಠನಾದ ನಮ್ಮ ಅಗ್ರಜನೋಳು ಸೇರಿ ಬೆದವರತಿ ಬಿಚ್ಚುವುದಕ್ಕೆ ಉತ್ತಮ ಕಾರ್ತಿಗಳ ಪೈಕಿ ಪುಷ್ಪ ಆಶೇಷ ನಮ್ಮಣ್ಣನ ಕೂಡ ಏಕಾಂತರಂದರಲ್ಲಿ ಬರುತ್ತಾರೆ. ಪರಾಕ್ರಮವು ಗಂಡು ಮಗವನ್ನು ಪಡೆಯುವುದು.
ನಮ್ಮ ರಾಕ್ಷಸಿ ಕುಲಕ್ಕೆ ಕೀರ್ತಿಯನ್ನು ಬೆಳೆಸುವ ನಳನಾಮಿಕೆ ಆಗುವ ನಮ್ಮಣ್ಣನಿಗೆ ಪ್ರಾಣಸಖಿ. ಆಹೋ ಅಣ್ಣಗಳಿರ, ಅಯ್ಯೇ ಸುಂದರಿ, ವೀರಾದಿ ವೀರರಾದ ನೀವು ನನ್ನಂತ ಹೆಣ್ಣು ಬಾಲೆಯನ್ನು ಗೋಳಾಡಿಸುವುದು ನ್ಯಾಯವೇ? ಅದಕ್ಕೆ ನ್ಯಾಯವಲ್ಲ ಸುಂದರಿ. ಸರಿರಾಜರು ನಿಮ್ಮನ್ನು ಮೆಚ್ಚುವರೇ? ಅದು ಯಾತಕ್ಕೆ ಮೆಚ್ಚಲಾರದು? ಅಣ್ಣಗಳಿರ, ಸುಂದರಿ, ಎನ್ನ ಸೆರೆಯನ್ನು ಬಿಟ್ಟು ಬಿಡಿ ಎಂದು ನಿಮಗೆ ಕರ ಮುಗಿದು ಸೆರೆಗೊಡ್ಡಿ ಬೇಡಿಕೊಳ್ಳುವೆನು. ಎನ್ನ ಸೆರೆಯನ್ನು ಬಿಟ್ಟು ಬಿಡು ಅಣ್ಣ, ಬರುವುದು ನಿಮಗೆ ಪುಣ್ಯ. ಅಯ್ಯೇ ಸುಂದರಿ, ಅಣ್ಣಯ್ಯ, ನಿನ್ನ ಗೋಳಾಟವನ್ನು ನೋಡಲಾರದೆ ನನಗೆ ನಿನ್ನ ಮೇಲೆ ಕರ್ಣ ಹುಟ್ಟಿತು, ಮನವು ಕರಗಿತು. ಆದ ಕಾರಣ ನಿನ್ನ ಸರಿಯನ್ನು ಬಿಟ್ಟು ಬಿಡಿವೆ. ಆಗೋ ತಮ್ಮನಾದ ಪ್ರಸೂದನ, ವನಿತಾಮಣಿಗಳನ್ನು ಸರಿಯನ್ನು ಬಿಟ್ಟು ಬಿಡ. ನಾವು ವಿಷ್ಣು ಎಲ್ಲಿ ಅಡಗಿದ್ದರೆ ಅಲ್ಲಿಗೆ ಹೋಗಿ ಸೆರೆ ಹಿಡಿದು ತೀರ ನಡೆಸಿಕೊಳ್ಳಲು ನಡೆ. ಈ ಮಾತು ಸಹಜ. ಅಗ್ರಜ, ನಮ್ಮ ಆಜ್ಞವಾಯಿತು, ನೀನು ಹೋಗಬಹುದು. ನಿನ್ನ ಧರ್ಮ ಸೆರೆಯನ್ನು ಬಿಟ್ಟು ಬಿಡುವನು. ಅಹೋ ಅಗ್ರಜ, ಆ ಕಪಟ ವಿಷ್ಣುನೆಲ್ಲ ಅವನಿಲ್ಲಿಗೆ ಹೋಗೋಣ. ನಡೆ ನಡೆ ಅಣ್ಣ ರಾಜಕರಗಣ್ಣ. ವಿಷ್ಣು ವಿಷ್ಣು ತಮ್ಮಾರನ್ನ ವಿಷ್ಣು ಅಂತಾಗಲೇ. ವಿಷ್ಣು ವಿಷ್ಣು ಸುದರ್ಶನ್ ರೆಡಿಯಾಗಿರ್ಬೇಕಪ್ಪ, ಸುದರ್ಶನ್ ರೆಡಿಯಾಗಿರ್ಬೇಕು. ವಿಷ್ಣು ವಿಷ್ಣು ಸುದರ್ಶನ್ ರೆಡಿಯಾಗಿರ್ಬೇಕು, ಸುದರ್ಶನ್ ರೆಡಿಯಾಗಿರ್ಬೇಕು. ವಿಷ್ಣು ಸುದರ್ಶನ ಸುದರ್ಶನ ಪ್ರಾಣೇಶ್ವರ, ಪ್ರಾಣೇಶ್ವರಿ, ನನ್ನನ್ನು ಆ ದುರ್ಮಾರ್ಗರ ಕೈಗೆ ಒಪ್ಪಿಸಿ ಕಳ್ಳನಂತೆ ನೀನೆಲ್ಲಿಗೆ ಹೋಗಿದ್ದೆ ಪ್ರಿಯ? ಅಹೇ ವೈಕುಂಠದ ಮಹಾಸಿರಿ ರಾಣಿ, ಪ್ರಾಣೇಶ್ವರ, ಮಹಾ ಸಾಧ್ವಿಮಣಿ, ಆ ದುಷ್ಟರ ಕದರ ಕೂಡ ಕದನಕ್ಕೆ ನಿಲ್ಲಲು ಅವರನ್ನು ಜಯಿಸುವುದು ಸಾಧ್ಯವಾಗಲಿಲ್ಲ. ಸುದರ್ಶನ ಆ ಮೂರ್ಖರ ಕಸರು ಅವರನ್ನು ಗೆಲ್ಲುವುದು ಸಾಧ್ಯವಾಗಲಿಲ್ಲ. ಸುಂದರಿ, ಆ ರಕ್ಕಸರ ಮಾಡುವೆನು ಅಧೋಗತಿಯನ್ನು. ಸುದರ್ಶನ ಸಾರಥಿ ದೇವ, ಎನ್ನ ಬಲಹಸ್ತದಲ್ಲಿ ಪ್ರಶಸ್ತದಿಂದ ಮೆರೆಯುವ ಆಯುಧವಾದ ಚಕ್ರ ಸುದರ್ಶನನ್ನು ಶೀಘ್ರದಿಂದ ಬರ ಹೇಳು ಸಾರಥಿ. ಹೋಗು ನೀನ್ ಜಾಗೃತಿ. ನಿಮ್ಮ ಇಷ್ಟದಂತಾಗಲಿ ದೇವ. ಸುದರ್ಶನ ಸುದರ್ಶನ ಕೆಂಪನ ಗಲ್ಲದ ಪೋರಿ ಒಳ್ಳಿ ನುಡಬ್ಯಾಡ ನನ್ನ ಮಾರಿ, ಮೈ ಮರೆತು ಕುಂತಾಗ ನೀ ನಗಬ್ಯಾಡ ನನ್ನ ನೋಡಿ. ಡ್ರೈವರ ಮಾವ ನೀ ನನ್ನ ದೇವ, ಡ್ರೈವರ ಮಾವ ನೀ ನನ್ನ
ದಯವಿಟ್ಟು ಸ್ವಲ್ಪ ಕಿರೀಟ ಕಟ್ಟರು ಬೇಸ್ ಕಟ್ ಕಳ್ಸ್ರಣ್ಣ, ಕಿರೀಟಗಳು ಬೇಸ್ ಕಟ್ ಕಳ್ಸ್ರಪ್ಪ. ಜುಮ್ಮನವಲ್ಲ, ಗುಡಿ ಗುಡಿಗೆಂದು ಕಡಲವಸದಿಂದ ಬಂದಂತಹ ದೊರೆಯನ್ನು ದಾರೆಂದು ಕೇಳಿದ ದೇವ. ಸುಮ್ಮನೆ ಕುಂತ್ಕೊಳ್ಳಪ್ಪ ದಾಸರ ಸಂಜೀವ. ಮಾನವ ದೇವ ದಡನೆ ಪಡುವು ಎಂಬಿಡ ದಡ ಬಡಿಯುವ ಗುಡಿ ಗುಡಿಪ ಎನ್ನರ್ಬುಟದ ಡಬ್ಬಿಗೆ ಗಿಟಿಗಿಟಲೆಂದು ಕೈಲಾಸ ವಾಸನ ದಾನವಂ ಪಡಿಸುತ್ತ ನಾನೇನು ಸುಭಟರಿಂದ ಆರ್ಭಟಿಸಿ ಬರುವ ರಾಕ್ಷಸರ ನಿರ್ನಾಮ ಮಾಡುವ ವಿಕ್ರಮ ವಿರಾಟ್ ವೀರ ಮಾನವ ದೇವ. ಬಿಂಕದಿಂದ ಶಂಕ ಇಲ್ಲದೆ ಜೈಂಕರಿಸಿರಿಪು ಸಂಕುಲವೆಲ್ಲ ಬೆದರುವಂತೆ ಮಾಡುವ ಚಂಡ ಮಾರ್ತಾಂಡ ನಮ್ ಕಂಡು ಭಯವಿಲ್ಲದೆ ಮಾತನ್ನಾಡಿಸುವ ನೀನು ದಾರು ಸೂತ ಮೊದಲ ಬೇಳೆ ನಿನ್ನ ನಾಮಾಂಕಿತ. ಓಹೋ ಭೂಪತಿ, ಎಳೆಯ ಬಳಿಕೆ ಪರಾಕ್ರಮವು ಮಳೆಯಿಲ್ಲದ ಕಾಲದಲ್ಲಿ ತಿಳಿಯುವುದು, ಧರ್ಮ ಮಾಡುವರ ಪರಾಕ್ರಮವು ಬರಗಾಲದಲ್ಲಿ ತಿಳಿಯುವುದು, ಯುದ್ಧ ಮಾಡುವರ ಪರಾಕ್ರಮವು ರಣಮಂಡಲದಲ್ಲಿ ತಿಳಿಯುವುದು, ಲಗ್ನ ಮಾಡಿಕೊಂಡವರ ಪರಾಕ್ರಮವಂತೂ 4 ಮಂದಿ ಹೆಣ್ಣು ಮಕ್ಕಳಾದ ಮೇಲೆ ತಿಳಿಯುವುದು, ಕಣ ಮಾಡುವರ ಪರಾಕ್ರಮವು ಗಾಳಿ ಇಲ್ಲದ ಸಮಯದಲ್ಲಿ ತಿಳಿಯುವುದು, ಈ ಕೊಳಗಲ್ಲು ಸಾರಥಿ ಪರಾಕ್ರಮವು ಬೆಳಕರದೊಳಗೆ ತಿಳಿಯುವುದು. ದೊರೆಯೇ ತಮ್ಮ ನಾಮಾಂಕಿತನಾದರಿಯೇ ಸಾರದೆ ಭೂಪತಿ, ನಮ್ಮ ನಾಮಾಂಕಿತವೇನೆಂದರೆ ಏನು ದೇವ? ಈ ದಾತ್ರಿಯ ಮದನ್ಮತ್ತರಾದ ಶತ್ರು ಸಮುದಾಯವನ್ನು ಬೆನ್ನೆತ್ತವರ ಮಸ್ತಕಾಂಗಗಳನ್ನು ಕತ್ತರಿಸುವ ಕಲಿಸುವ ಮಧುಕೈಟ ಬ್ರಹ್ಮ ದೈತ್ಯರಂ ಸಂಹರಿಸಿದ ವೈಕುಂಠ ವಾಸ ಲಕ್ಷ್ಮೀದೇವಿಯ ವರವಿಲಾಸ ಆದಿಶೇಷ ಸರ್ಪಸಯಾನಗದ ಪದ್ಮಾಧರಿಯಾದ ಶ್ರೀಮನ್ನಾರಾಯಣ ಸೂತ್ರ ಭಕ್ತ ಶ್ರೇಷ್ಠ 66 ಕೋಟಿ ರಾಕ್ಷಸರ ಎದೆಯೊಳ ಭಯವನ್ನು ಪುಟ್ಟಿಸುವ ವಿಷ್ಣುವಿನ ಬಲಾಸ್ತದಲ್ಲಿ ಪ್ರಶಸ್ತವಾಗಿ ತಿರುಗುವ ಸಾರದೆ ಭೂಪತಿ, ಸುದರ್ಶನ ಚಕ್ರಧರ ಎಂದು ತಿಳಿಯಲ ಸಾರಥಿ ಒಡಿಸಿ ಜಯವಿರದಿ ಚಾಕ್ರದೆ. ಈ ಸಭಾಮಂದಿರಕ್ಕೆ ಬಂದ ಕಾರಣವೇನು ದೇವ? ದಿವ್ಯ ಪ್ರಭಾವ. ಸಾರಥೆ ಭೂಪತಿ, ಈ ಸುಂದರವಾದ ಸಭಾ ಮಧ್ಯಕ್ಕೆ ಬಂದ ಕಾರಣವೇನೆಂದರೆ ಏನು ದೇವ? 33 ಕೋಟಿ ದೇವತೆಗಳಿಗೆ ಬಾಧೆಯಂ ಕೊಟ್ಟ ಇಂದ್ರ ಅಗ್ನಾಷ್ಟ ದಿಕ್ಪಾಲಕರನ್ನು ಸೆರೆಮನೆಯಲ್ಲಿಟ್ಟ ಸುರನಾರಿಯರಂ ಪರಿಪರಿಯಿಂದ ಗೋಳಾಡಿಸಿ ಬಾಧೆಯಂ ಕೊಟ್ಟ ವಾಸನಾಥ ಶಿವನ ಮೆಚ್ಚಿಸಿ ಜೀವ ಇಲ್ಲದವರು ಕೂಡ ವರವನ್ನು ಪಡೆದುಕೊಂಡು ಸಾರದೆಯ ಭೂಪತಿ, ಕುಲ್ಲ ರಕ್ಕಸರಾದ ಲೋಹಾವತಿಪುರದ ಶಕ್ತಿ ಸೂದನ ಪ್ರಸೂದನರಿಂದ ಕದನಕ್ಕೆ ಹೋಗಿ ವಿಷ್ಣುವು ಸೋಲನ್ನು ಅನುಭವಿಸಿ ದಿಕ್ ತಪ್ಪಿದವನಂತೆ ಚಿಂತಾಲೋಲನಾಗಿರುವನ ಸಾರದೆ ಭೂಪತಿ, ಈಗ ಅದೇ ಚಿಂತೆಯಲ್ಲಿ ಮಗ್ನನಾಗಿರುವನ. ಆದ ಕಾರಣ ನಾರಾಯಣನನ್ನು ಕರೆಸಿದಾಕ್ಷಣಕ್ಕೆ ಈ ಸಭೆಗೆ ಬಂದನು ಸಾರಥಿ. ದೇವಾದಿ ದೇವನನ್ನು ತೋರಿಸಬಹು ಜಾಗ್ರತೆ. ನಿಮ್ಮಿಷ್ಟದಂತಾಗಲಿ ಭೂಪತಿ, ಪೀಠವನ್ನು ಅಲಂಕರಿಸಿರಿ ಜಾಗೃತಿ. ಕೆ ಆಳ ಅಂಜಿ ಇವರು ಸುದರ್ಶನ ಪಾತ್ರ ಮಾಡಿದಂತವರಿಗೆ ಬೆಂಗಳೂರು ಆರವನ್ನು ಬಹುಮಾನ ಪ್ರಕಾರ ಮಾಡಿರ್ತಾರೆ. ಅದ್ದಿಗೇರಿ ಅಂಜಿನಪ್ಪ ಇವರು ಅಂಜಿಗೇರಿ ಗೋವಿಂದಪ್ಪ ಇವರು ಸುದರ್ಶನ ಪಾತ್ರ ಮಾಡಿದಂತವರಿಗೆ ಗುಲಾಬಿ ಹಾರವನ್ನು ಬಹುಮಾನ ಪ್ರಕಾರ ಮಾಡಿರ್ತಾರೆ.
ಬಸವರಾಜ ಇವರು ಸುದರ್ಶನ ಪಾತ್ರ ಮಾಡಿದಂತೆ 501 ರೂಪಾಯಿ ಮತ್ತು ಈ ಗುಲಾಬಿ ಹಾರವನ್ನು ಬಹುಮಾನ ಪ್ರಕಾರ ಮಾಡಿರ್ತಾರೆ. ಬಳ್ಳಾರಿ ಅಂಜನೇಯ ಇವರು ಸುದರ್ಶನ ಪಾತ್ರ ಮಾಡಿದಂತೆ 201 ರೂಪಾಯಿ ಮತ್ತು ಈ ಗುಲಾಬಿ ಹಾರವನ್ನು ಬಹುಮಾನ ಪ್ರಕಾರ ಮಾಡಿರ್ತಾರೆ. ನಮೋ ನಾರಾಯಣ ನಿನಗೆ ವಂದನೆಯ ಮಾಡುವೆನು ನಾಯಕವಾದ ಸುದರ್ಶನ. ದೀರ್ಘಾಯುಷ್ಯ ಮಸ್ತು ಮೇಲೆ ಕೇಳ ಸುದರ್ಶನ, ಹೆಚ್ಚಾಗಲಿ ನಿನ್ನ ತೇಜತನ. ಅಹೋ ಶ್ರೀಮನ್ನಾರಾಯಣ ಸುದರ್ಶನ, ಎನ್ನಂ ಕರೆಸಿದ ಕಾರಣವೇನ ಈ ಕ್ಷಣ ಚಂಡ ಪ್ರಚಂಡ ಗಂಡುಗಲಿ ಮಾರ್ತಾಂಡನಂತೆ ಹೋಗಿ ಮದವೇರಿದ ಮದಾಂಧರ ವೃಂದಗಳಂ ಚಂಡಾಡಲೇ ಇಲ್ಲವೇ ಗಂಧರ್ವ ಲೋಕವು ಭಕ್ತ ದಿಗ್ಪಾಲನವಾಗುವಂತೆ ಮಾಡಲೆ ನಾರಾಯಣ ಸುದರ್ಶನ, ಹತಳ ವಿತಳ ರಸತಳ ಪಾತಳ ಲೋಕವನ್ನು ಭೇದಿಸಿ ಬಿಡಲ ಹಾ ಭಗವಟ ಸುಭಟ ರಂಜನಿಸಿದ ಮಹಾರಥಿ ಕಾರಣಂ ಗತಿಗೇಡಿಸಲ ಹಾ ಅಹೋ ದೇವ ಯಾವ ಮಹತ್ ಕಾರ್ಯಕ್ಕೆ ಎನ್ನಂ ನೇಮಿಸುವೆ ನಿನಗೆ ಮೀರಿದ ಹದಮರುದಾರೋ ಎನ್ನ ಮುಂದೆ ಬೇಳು ಪುಲ್ಲಲೋಚನ ತಿಳಿಸಿ ನಿನ್ನ ಮನದ ಯೋಚನ ಸುದರ್ಶನ, ನಾರಾಯಣ. ಹೇಳುವನು ಕೇಳು. ಅದೇನು ಚೆನ್ನಾಗಿ ಹೇಳ ಆಯುಧವಾದ ಸುದರ್ಶನ, ಏನೆಂದು ಹೇಳಲಿ ಎನ್ನಯ ವ್ಯಸನ. ಸುದರ್ಶನ, ನಾರಾಯಣ ಲೋಹಾವತಿಯ ಮದಾಂಧರಾದ ಶಕ್ತಿಸೂದನ ಪ್ರಸೂದನರೆಂಬ ಕೂಳ ದೈತ್ಯರು ನಮ್ಮ ವೈಕುಂಠದ ಮೇಲೆ ದಾಳಿಯಂ ಗೈದು ಎನ್ನಂ ಅಪಮಾನ ಪಡಿಸಿ ಲಕ್ಷ್ಮಿಯಂ ಪರಿಪರಿಯಿಂದ ಗೋಳಾಡಿಸಿ ಬಹುಬಾಧೆ ಪಡಿಸುತ್ತಿರುವರು. ಹೌದೇನು ನಾರಾಯಣ ಆ ಅಧಮರು ಶಿವನಿಂದ ಜೀವವಿಲ್ಲದವರು ಕೂಡ ಮರಣ ಉಂಟಾಗಲೆಂದು ವರವಂ ಪಡೆದಿದ್ದರು. ಆದ ಕಾರಣ ಅವರನ್ನು ಸಂಹರಿಸುವ ಬಗ್ಗೆ ಹೇಗೆಂದು ಆಲೋಚನೆ ಮಾಡುತ್ತಿರುವನು ಸುದರ್ಶನ. ಎನಗತ್ತಿರುವುದು ಮಹಾ ಆಲೋಚನ. ಹಿರಣ್ಯ ಕಶ್ಯಪ್ಪನ ಒಡಲು ಸೀಳಿದ ಲಕ್ಷ್ಮೀಪತಿ ಬಿಡಿ ಬಿಡಿ ನಿನ್ನ ಮನದ ಪ್ರಾಂತ್ಯ ಹಾ ಇದನ್ನು ಮಹಾ ದೊಡ್ಡ ಕಾರ್ಯವನ್ನೆಂದು ಚಿಂತೆಯ ಮಾಡುತ್ತೆ. ಲೋಹಾವತಿಯಾದ ಮರಾತ ಶಕ್ತಿ ಸೂದನ ಪ್ರಸೂದನ ರಂಭ ಕುಳ್ಳ ದೈತ್ಯರಂ ಕೋಪಾಗ್ನಿಯಿಂದ ದಗ್ಧೈಸಿ ಬರ್ವನ ಹಾ ನಾರಾಯಣ ಸುದರ್ಶನ, ಖಂಡಿತವಾಗಿ ಅವರ ಪ್ರಾಣ ಒಮ್ಮೆ ಪಟ್ಟಣಕ್ಕೆ ಸೇರಿಸುವನು ನಾರಾಯಣ. ಅಪ್ಪಣೆ ಸುದರ್ಶನ, ಹೇಳುವನು ಕೇಳು. ನಾರಾಯಣ ಅದೇನು ಚೆನ್ನಾಗಿ ಹೇಳ ಸುದರ್ಶನ, ಓ, ಸುದರ್ಶನ. ಸುದರ್ಶನ, ಚೆನ್ನಾಗಿ ಕೇಳು. ಸುದರ್ಶನ, ಓ, ಸುದರ್ಶನ. ಮೆಚ್ಚಿದೆ ನಿನ್ನ. ಮೆಚ್ಚಿದೆ ನಿನ್ನ.
ಚತುರ ಮತಿಯುತನಾದ ಸುದರ್ಶನ, ನಾ ಮೆಚ್ಚಿದೆ ನಿನ್ನ ಶೂರತನ. ಆದರೆ ಬಲ್ಲಿದ ದರಿದರು ನಾನಿಲ್ಲದೆ ನೀನೋರ್ವನೇ ಹೋಗಿ ಹೇಗೆ ಜಯಂ ಸಾಧಿಸುವೆ ಸುದರ್ಶನ? ನಾರಾಯಣ, ಆ ಧನುಜ ಅಧಮರು ಮಹಾಬಲ್ಲಿದರು, ಶಿವನವರ ಪ್ರಸಾದಕರು. ಅಂತವರನ್ನು ಗೆಲ್ಲುವುದು ಎನ್ನಿಂದಲೇ ಆಗಲಿಲ್ಲ. ನೀನೇ ತಿಳಿದು ನೋಡು ಭಕ್ತ ಶ್ರೇಷ್ಠ, ಆಮೇಲೆ ಪಡಬೇಡ ಕಷ್ಟ. ಅಹೋ ವೈಕುಂಠವಾಸ ನೋಡನ್ನ ಪರಾಕ್ರಮದ ಸಾಹಸ. ನೀವು ಎನ್ನಂ ಧರಿಸದ ಹಿದ್ದಕ್ಕೆ ಹೋದರಿಂದ ನಿಮಗೆ ಸುಖಾಯಿತ. ಹ, ನಾರಾಯಣ, ಅದು ಹೇಗೆಂದರೆ ಅದು ಹೇಗೆ ಸುದರ್ಶನ? ಲೋಹಾವತಿ ಅಧಮರಾದ ಶಕ್ತಿ ಸೂದನ ಪ್ರಸೂದನರ ಜೀವ ಇಲ್ಲದವರು ಕೂಡ ಮರಣ ಬಾರಲೆಂದು ವರವಂ ಪಡೆದಿರುವರು. ಹ, ನಾರಾಯಣ, ಸುದರ್ಶನ, ನಾನು ಜೀವ ಹಲ್ಲಾಯುಧವಾದ ಕಾರಣ ಅವರನ್ನು ಸಂಹಾರಿ ಮಾಡಿ ಬರುವನು. ನಾರಾಯಣ, ನೋಡನ್ನ ಭುಜಬಲದ ಹಣ. ಸಂತೋಷದಿಂದ ಹೋಗಿ ಬಾ ಸುದರ್ಶನ, ಆ ರಕ್ಕಸರನ್ನು ಸಂಹಾರ ಮಾಡಿ ಬಾ ಈ ಕ್ಷಣ. ಕೆ ಆಳ ಅಂಜಿ ಇವರು ವಿಷ್ಣುವಿನ ಪಾತ್ರ ಮಾಡಿದಂತವರಿಗೆ ಬೆಂಗಳೂರು ಆರವನ್ನು ಬಹುಮಾನ ಪ್ರಕಾರ ಮಾಡಿರ್ತಾರೆ. ಓ ನಮೋ ಜನನಿ ದೀರ್ಘಾಯುಷ್ಮಸ್ತು ಪುತ್ರ, ಮೇಲಕ್ಕೆ ಬಿ ಲೋಕೇಶ್ ಅಣ್ಣವರು ಈ ಸಾರಥಿ ಪಾತ್ರ ಮಾಡಿದಂತವರು 51 ರೂಪಾಯಿಯನ್ನು ಬಹುಮಾನ ಪ್ರಕಾರ ಮಾಡಿರ್ತಾರೆ. ಅವರಿಗೆ ನಮ್ಮ ಹೃತ್ಪೂರ್ವಕ ವಂದನೆಗಳು. ಕಂದನಾದ ಸುದರ್ಶನ, ಅಮ್ಮಯ್ಯ, ಆ ದುರ್ಮಾರ್ಗರಾದ ಶಕ್ತಿ ಸೂದನ ಪ್ರಸೂದನನ್ನು ಸಂಹರಿಸಿ ಜಗತ್ತಿಗೆ ಶಾಂತಿಯನ್ನುಂಟು ಮಾಡು. ಭಕ್ತ ಶಿರೋಮಣಿ ಧೀಮಣಿ. ಅಮ್ಮಯ್ಯ, ನಿನ್ನ ಇಷ್ಟದಂತಾಗಲಿ. ಕಂದ, ಅಮ್ಮಯ್ಯ, ಹೇಳುವನು ಕೇಳು. ಅದೇನು ಚೆನ್ನಾಗಿ ಹೇಳು ಮಾತೆ. ಮಗನೇ ಜಗದಿ ಮಹಶೂರನೇ, ಕಂದ, ಅಮ್ಮಯ್ಯ, ನಿನಗೆ ಜಯವಾಗಲೆಂದು ಜಯದಾರತಿಯನ್ನು ಬೆಳಗುವೆನು. ಅಹೋ ಮಾತೆ, ಕಂದ, ನಿಮ್ಮ ಆಜ್ಞೆಯಂತೆ ಹೋಗಿ ಲೋಹಾವತಿಯ ಮದಾಂಧರನ್ನು ಸಂಹಾರ ಮಾಡಿ ಬರುವನು ಜನನಿ. ಸೌಖ್ಯ ಪ್ರಶ್ನೆ. ಏನ ಗೊಪ್ಪ ಅಲ್ಲೇನೋ ಕುಯ್ ಕುಯ್ ಅಂತ.
ಹೇಳುವರಿ ಕೇಳು. ಅದೇನು ಚೆನ್ನಾಗಿ ಹೇಳ. ಬಾರೋ ಬಾರೋ ಸುಕುಮಾರ, ಬಾರೋ ಬಾರೋ ಸುಕುಮಾರ, ಬಾರೋ ಮುತ್ತು ಬಂಗಾರ, ಅಮ್ಮನ ಬಾಳಿನ ನೆಮ್ಮದಿಗೆ ಆಧಾರ, ಅಮ್ಮನ ಬಾಳಿನ ನೆಮ್ಮದಿಗೆ ಬಂಗಾಳಿನೇ ಆಧಾರ. ಬಾರೋ ಬಾರೋ ಸುಕುಮಾರ, ಬಾರೋ ಮುತ್ತು ಬಂಗಾರ. ಹತ್ತು ಜನ್ಮಗಳ ಪುಣ್ಯದ ಫಲವು ಮುತ್ತಂತೆ ಬಂದೆ, ಎತ್ತ ತಾಯಿಗೆ ಎಂದು ಕಾಣದ ಆನಂದ ತಂದೆ, ಆನಂದ ತಂದೆ. ಬಾರೋ ಬಾರೋ ಸುಕುಮಾರ, ಬಾರೋ ಮುತ್ತು ಬಂಗಾರ. ಪ್ರಚೋದನ ಪ್ರಚೋದನ. ಚೆನ್ನಾಗಿ ಕೇಳು. ಹತ್ತು ಜನ್ಮಗಳ ಪುಣ್ಯದ ಫಲವ ಮುತ್ತಂತೆ ಬಂದೆ, ಹೆತ್ತ ತಾಯಿಗೆ ಎಂದು ಕಾಣದ ಆನಂದ ತಂದೆ, ಆನಂದ ತಂದೆ, ಆನಂದ ತಂದೆ. ಬಾರೋ ಬಾರೋ ಸುಕುಮಾರ, ಬಾರೋ ಮುತ್ತು ಬಂಗಾರ, ಬಾರೋ ಬಾರೋ ಸುಕುಮಾರ, ಅಂದ ನಿನಗೆ ಜಯವಾಗಲೆಂದು ಜಯದಾರತಿಯನ್ನು ಬೆಳಗುವೆನು. ಆ ಪೀಠವನ್ನು ಅಲಂಕರಿಸು. ಶಕ್ತಿ ಸುಧನ ಪ್ರಚೋದನ. ಬರಬಾ. ಹೊಸಳ್ಳಿ 100 ರೂಪಾಯಿ. ಇವರು ಮ್ಯಾನೇಜರ್ ಜನೋಪಣ ಅವರಿಗೆ 101 ರೂಪಾಯಿಯನ್ನು ಬಹುಮಾನ ಪ್ರಕಾರ. ವೀರಾದಿವೀರಗೆ ಎನ್ನ ಕುವರಗೆ ಮಾಧವ ಜಯವನೇ. ಎನ್ನಯ ಕುವರನ ಸಮರದಿ ಸಲಹು, ಸದಾ ಎನ್ನಯ ಕಂದನ ಸಲಹು. ಎನ್ನಯ ಕಂದನ ಸಲಹು, ಮಾಧವ ಜಯವನೇ. ವೀರಾದಿವೀರಗೆ ಎನ್ನ ಕುವರಗೆ ಮಾಧವ ಜಯ, ಮಾಧವ ಜಯ, ಮಾಧವ ಜಯ ನಿನಗೆ ಜಯವಾಗಲೆಂದು ಜಯದಾರತಿಯನ್ನು ಬೆಳಗಿರುವೆನು. ಜಾಗ್ರತೆಯಿಂದ ಹೋಗಿ ಬಾ ಪುತ್ರ ಕೋಮಲಗತ್ರ. ನಿಮ್ಮ ಆಜ್ಞೆಯಂತೆ ಹೋಗು ಬರುತ್ತೇನೆ ಅಮ್ಮಯ್ಯ. ಜಾಗ್ರತೆಯಿಂದ ಹೋಗಿ ಬಾ ಪುತ್ರ ಕೋಮಲಗಾತ್ರ. ಹೊಳಿಬಳಿರೆಯಲೇ ಸಾರದೆಯ ಭೂಪತಿ. ರತ್ನ ಖಚಿತವಾದ ರಥಕ್ಕೆ ಚಿತ್ರಾತರ ಮಾದಾಸ್ವಂಗಳಂ ಬಂಧಿಸ ಹ. ಹೊಳಿರ ಸುದರ್ಶನ ನಮ್ಮ ಪರಾಕ್ರಮಿಯನು ಇದ್ದಕ್ಕೆ ಬರುತ್ತೀಯ ನಂದು ಮದ ಶಕ್ತಿದ ಶಕ್ತಿ ಸೂದನ ಪ್ರಸೂದನ ರಮ್ಮ ರಕ್ಕಸದ ಮಾರ್ಗ ತಿಳಿಸೋ. ಹ. ಭದ್ರತವಮ್ಮ ಅವರ ಮುಂಭಾಗಕ್ಕೆ ಹಾರಿಸಿ ಸಾರಥಿ ಓಡಿಸಿದೆ ಬೆರತಿ ಜಾಗ್ರತೆ. ನಿಮ್ಮಿಷ್ಟದಂತಾಗಲಿ ಭೂಪತಿ. ನಿಂತ. ಹೊಳಿಬಳಿರೆಯಲೇ ಸಾರದೆಯ ಭೂಪತಿ. ಲೋಹಾವತಿ ಎಂಬ ಪಟ್ಟಣವನ್ನು ನೋಡಿದ್ಯಾ? ನೋಡಿದಿನಿ ದೇವ. ಸಾರದೆ ಭೂಪತಿ.
ಕಂಚಿನ ಕೋಟೆ, ಹಿತ್ತಾಳ ಕೋಟೆ, ತಾಮ್ರದ ಕೋಟೆ, ವಿಧ ವಿಧವಾದ ಲೋಹಾವತಿಗಳಿಂದ ಶೃಂಗಾರವಾಗಿ ಪರಿಶೋಭಿಸುವ ತ್ರಿಪುರವಂ ಧಿಕ್ಕರಿಸುವ ಲೋಹಾವತಿ ಎಂಬ ಪಟ್ಟಣವನ್ನು ನೋಡಿದ್ಯಾ? ನೋಡಿದಿರಿ ದೇವ. ಶಾರದೆ, ಭೂಪತಿ, ಸುರರ ಹಿಂಸಿಸಿ ಸುರನಾರಿಯರ ಪರಿಪರಿಯಿಂದ ಬಾಧಿಸಿ ದೇವತೆಗಳ ಹಿಂಸೆ ಪಡಿಸುವ ಹಾ. ಲೋಹಾವತಿ ಶಕ್ತಿ ಸೂತನ ಪ್ರಸೂತನ ರಮ್ಮ ರಕ್ಕಸರಂ ಗಕ್ಕನ ಎಣ್ಣೆ ಹೇಳ್ಬಿಡಿದು ಪುಡಿ ಪುಡಿ ಮಾಡಿ ಬರುವ ಹಾ, ನಿನ್ನಿನ ದಿನ ಶ್ರೀಮನ್ನಾರಾಯಣನು ಕದನಕ್ಕೆ ಹೋಗಿ ಸೋತ ಹಿಂತಿರುಗಿ ಬಂದಿರುವಣ. ಹಾ, ಅಪುರಹ ಮೂರ್ಖರನ್ನು ಸಂಹರಿಸಿ ತ್ರಿಜಗದಲ್ಲಿ ವಿಷ್ಣುನ ಮೆಚ್ಚಿಸಿ ಹಾ, ಸೇವಾ ಭಕ್ತನೆನಿಸಿದ್ದರೆ ಹಾ. ಸುದರ್ಶನ ಎಂಬ ನಾಮವು ಯಾತಕ್ಕೆ ಸಾರದಿ ಲೋಹಾವತಿಯ ಮಾಡುವನಾದ ಹತೆ. ನಿಮ್ಮ ಇಷ್ಟದಂತಾಗಲಿ ದೇವ. ಓ ಹನುಜನಾದ ಪ್ರಸೂದನ, ಅಣ್ಣ ಅಗ್ರಜ, ಏನು ಗರ್ಜನೆ ಹೊಳಿರಿ ಈಶ್ವರೂಪನೋ ಅಥವಾ ದಕ್ಷ ಬ್ರಹ್ಮನಂ ಕೊಂದ ಈರಭದ್ರನೋ ತಾರಕನಂ ಸಂಹರಿಸಿದ ಆರ್ಮುಖದ ಸಣ್ಮುಖನೋ ಯಾರಾದರೂ ಆಗಲೇ ಹೊಳಿರಿ ಈ ಕ್ಷಣವನ್ನಮ್ಮ ರಾಜಧಾನಿಯ ಬಾಗಿಲಿಗೆ ತೋರಣದಂತೆ ಘಟ್ಟವಂತನಾಗದಮ್ಮ ಅಮ್ಮ ನಿನ್ನ ವಿಷ್ಣುವಂತಾಗಲೇ. ಹೊಳಿರಯ್ಯಲೇ ಪ್ರಸೂದನ ನಮ್ಮ ಸುರ ಈ ದಿನ ಸಾಗದ ನಿನ್ನಯ ಭಿಕ್ಕರ ಹೊಳಿರ ಶಿವನ ಉರ್ರಿಗಣ್ಣಿನಿಂದ ತಗ್ಗೈದ ಮಾರನಂತ ನಿನ್ನಂ ದಯಿಸಿ ಬಿಡುವನ. ತಾರಕನಂ ಸಂಹರಿಸಿದ ಹಾರ್ಮುಖದ ಸಣ್ಮುಖನ ಪ್ರತಾಪವಂ ತಾಳಿ ನಿನ್ನಂ ಸಂಹಾರ ಮಾಡದಿದ್ದರೆ ಹೊಳಿರ ಸುದರ್ಶನ ನಮ್ಮ ನಾಮವು ಯಾತಕ್ಕೆ ರಾತ್ರಿಂಚ ರಾತ್ರಿಗೆ ಇವನು ನಿನ್ನಯ ಹೆಸರ ಬಳಿರಿಯೇ ಎಲ್ಲ ಈ ಸುದಾಸಿನ ಸಾಗದು ಎನ್ನ ಮುಂದೆ ನಿನ್ನಯ ಗರ್ಜನ. ಯಾತಕ್ಕಲೇ ಹದಮ ಈ ದಿನ ಯಕ್ಷ ಗರಡ ಗಂಧರ್ವ ಕಿನ್ನರ ಕೆಂಪುರುಷರ ಮನ ಮಣಿಗಳ ಕಥನವ ಮಾಡಿ ಓಡಿ ಹೋದನು. ಅವನೆಂತವನ್ನು ಪಾಡ್ಯನು ನಿನ್ನನ್ನು ಅಂಜಿ ಬುರುಕನ್ನ ಔಷಧ ಮಾಡಿ ಕದವ ಮಾಡಿ ಜಯಿಸಲಾರದೆ ಓಡಿ ಹೋದನು. ಇದೇ ನಿನ್ನ ಕಟಕದಿಂದ ಜಡಿಸಿ ಬಿಡ್ತೀನ ಯಮಪುರಕ್ಕೆ ಕಳಿಸುವನು. ಉಣಬಡಿಸುವನು ಸೇರಿಸುವ ಪಾಮರ ಸೇರಿಸು ನಿನ್ನ ಯಮಪುರ. ಹೊಳಿರಯ್ಯಲೇ ರಕ್ಕಸ ಬಿಡಿ ನಿನ್ನ ಕಕ್ಕಸ ಕಣ್ಣ ಕಂಡಂತ ಒದರಿದರೆ ನಿನ್ನ ಗುಂಡಿಗೆ ಎಲ್ಬೆಗಳು ಸಡಲುವಂತೆ ಇದೇ ಖರಾತೃತ ಖಡ್ಗದಿಂದ ಜರಿದು ಬಿಡುವೆ. ರೇ ಮೂರ್ಖ, ಖಂಡಿತವಾಗಿ ನಿನ್ನ ಜೀವ ಸಹಿತ ಉಳಿಸುವುದಿಲ್ಲ ಎಲೆ ಪ್ರಸೂದನ ನಮ್ಮ ದೈತ್ಯ. ನಾನು ಬಿಟ್ಟ ಶಕ್ತ ಆಯುಧವನ್ನು ಧರಿಸಿಕೊ. ಈ ಜಗತ್ತೇ ಕೈಗಾಗಿ ವೈದಾಟುವುದು ಎಲೆ ಬಂಡ. ಈ ಸುದರ್ಶನ ಆರಿಸುವನ ನಿನ್ನ ಎರಡ ಬಳಿರಿಯೇ ಎಲೈ ಸುಧಾರ್ಸನೆಂಬ ಕೋಟೆ ಸುಮ್ಮನೆ ಯಾತಕ್ಕೆ ಬಗಲಾಡುತ್ತಿಗೆ ಮೂರ್ಖ ರಜದಾತ್ರಿ ಆದ ವಾಸನಾದ ಶಂಕರನ ಇಲ್ಲವರು ಕೂಡ ಪ್ರಭುನವ ವರವಂ ಪಡೆದ ಒಳ ಜಂಬುಗಳನ್ನು ಮಾತುಗಳನ್ನು ಆಡಿದರೆ ಈ ನಿನ್ನ ಪರವಾಗಿ ತಿರುಮೂತಿಗಳ ಅಡ್ಡ ಬಂದರೆ ನಿನ್ನ ಪ್ರಾಣವಂ ತೆಗವದೇ ಬಿಡುವುದಿಲ್ಲ. ನೋಡಿ ಮೂರ್ಖ, ಮಾಡ್ತೇನೆ ಅನ್ನೋ ತರ್ಕ. ಜಾಗೃತೆಯಿಂದ ಇದ್ದಕ್ಕೆ ನಿಲ್ಲಲೇ ಹದವ. ಅದೇ ಪ್ರಕಾರವಾಗಿ ಇದ್ದಕ್ಕೆ ನಿಲ್ಲಲೇ ಅಥವಾ ಬಳಿರಯ್ಯಲೇ ಸಾರದ ಪ್ರಚೋದನಾದನು ಎನ್ನ ಕೂಡ ಹದಕಜ. ಇವನ ಪಕ್ಷ ವೈದ ಇನ್ನಾರಾದರೂ ಬರುವವರಿದ್ದರೆ ಜಾಗೃತೆಯಿಂದ ಬರ ಏಳು ಸಾರಥಿ ಒಡಿಸು ಜೈ ಬರತ್ತೆ ಜಾಗೃತೆ. ನಿಮ್ಮ ಇಷ್ಟದಂತಾಗಲಿ ಭೂಪತಿ.
ಓ ಅಂತನಾದ ಪ್ರಸೂದನ, ಇದೇನು ಗರ್ಜನೆ! ರಣರಂಗದಲ್ಲಿ ಮೈಮರೆತು ಈ ರಣರಂಗದಲ್ಲಿ ಮೈಮರೆತು ಮಲಗಿಕೊಂಡಿರುವೆಯ. ಅಯ್ಯೋ, ನಿನ್ನಂತ ತಿರಾಗ್ರಹದ ಸಹೋದರನನ್ನು ಮರೆತು ನಾನೆಂದು ಜೀವಿಸಲೇ? ಅಯ್ಯೋ ತಮ್ಮ, ನೀನಿಲ್ಲದ ಮೇಲೆ ಈ ಸಿರಿ ಸಂಪತ್ತವನ್ನು ಬೆಂಕಿ ಹಚ್ಚಿ ಸುಡಲೇ, ಇಲ್ಲವೇ ಈ ಬ್ರಹ್ಮಾಂಡ ಪಾಂಡವದ ಕಡಲೆಂದು ಹೊಡೆದು ಬಿಡಲೇ? ದಾಸ, ನಿನ್ನ ಸಂಹರಿಸಿದ ಸುದರ್ಶನಮ್ಮ ಆಯುಧವಾದ ವಿಷ್ಣುನ ಘಾತಕನಾದ ಸುದರ್ಶನ ದೊಡ್ಡ ಬಂಡಗಳಿಗೆ ಗಸಗಸನ ತಿಕ್ಕಿ ಪುಡಿ ಪುಡಿ ಮಾಡಿಬಿಡಲೇ? ಬ್ರಹ್ಮನ ವಿಷ್ಣುನಂತೆ ಸುದರ್ಶನಮ್ಮ ಘಾತಕನು ಹೊಳಿರಿ ಹೊಳ ನಿನ್ನ ಮಣ್ಣು ಮುಕ್ಕಿಸಿದ ಎಂದಿಗೆ ಬಿಡಲಾರಿ ಈ ಶಕ್ತಿಸುಧನ. ಶಕ್ತಿಸುನ ತಮ್ಮನನ್ನು, ಹಾಗಾದರೆ ತಮ್ಮನನ್ನು ಕಳೆದುಕೊಂಡಿರುವ ಆತ್ಮಕ್ಕೆ ಸಮಾಧಾನ ಆಗುವುದು ಸಮಾಧಾನ. ಬಿಟ್ಟಿರುವ ಗೋರ್ಕಡೆಯನ್ನು ಸೈರಿಸಿಕೋ ಅದಮ. ನೋಡಿ ಎನ್ನ ಪರಾಕ್ರಮ. ರೇಣುಕರಾಜ ರೆಡಿಯಾಗಿರ್ಬೇಕಪ್ಪ. ರೇಣುಕರಾಜ ರೆಡಿಯಾಗಿರ್ಬೇಕು. ತಪ್ಪು ನಿಂದ್ರ ಸೋಯಪ್ಪ. ಹಂಗ ನೀನ ಒಂದ್ ಹೇಟಿ ಬಾಣದ್ ನಿನ್ನ ತಮ್ಮನು ಎನ್ನ ಮಾತ ಕೇಳದ ಕದನಕ್ಕೆ ಬಂದು ಸೇರಿಕೊಂಡನ ಯಮಪುರ. ಯಾರು ಮಾಡುವರು ನಿಂತುಗಲೇ ಅದಮ. ಅರ್ಥ ಮಾಡ್ಕೊರೋಣ ಅಂತ ಹೇಳ್ತಾರೆ ಯಾರು. ನೀನಾದರೂ ಪಂಚವಂ ಕಟ್ಟಿಕೊಂಡು ಮೃತನಾಗಬೇಡ. ಇಲ್ಲೇ ರಕ್ಕಸ ದಟಪಟನ ಕುಟಲತಿನ ದಟ್ಟವಂ ಸಾಧಿಸಿದರೆ ನಿನ್ನ ಸೀಳಿ ಬಿಡುವನು ನೋಡು. ಬಹು ಎಚ್ಚರದಿಂದ ಮಾತನಾಡಲಯ್ಯದಮ, ಮಾಡುವನು ನಿನ್ನ ನಿರ್ನಾಮ. ಏಲೈ ಬಳಿರಿಯೇಲೈ ಕುಲ್ಲತನಿ ಏಡಿ ಮಾತುಗಳನ್ನಾಡುವ ಚಕ್ರವೊಮ್ಮ ಮೂಢಾತ್ಮನೇ, ನಿನ್ನಂತ ಅಭಿಲಾನಿತಿಗೆ ಶಕ್ತಿಸುತ್ತನೆ ಎದುರುವನೇ. ಸಹಜವಾಗಿ ಎದುರುವೇನೆ ಬಂಡ. ನಿನ್ನಂ ಧರಿಸಿದ ವಿಷ್ಣು ನಮ್ಮ ಓಡಿಸಿದಂತೆ ನಿನ್ನಂ ಕೊಂದ ಎನ್ನ ಆತನಾದ ತಮ್ಮನ ಆತ್ಮಕ್ಕೆ ಶಾಂತಿಯಂ ಪಡಿಸುವೆ. ನಾನು ಬಿಟ್ಟಿರುವ ಕೋರ್ಕಣಂ ಸೈರಿಸಿಕ ಸುದರ್ಶನಮ್ಮ ಪಾಮನ ಖಂಡಿತವಾಗಿ ಅರಗಿಡುವನೆ ನಿಲ್ಲಿಸಿಲ್ಲ. ಹೊಳಿರಯ್ಯರೇ ಲೋಹಾವತಿಯ ರಸ ಬಿಡಿ ನುಡಿಗಳ ನುಡಿದರೆ ಸಾಗಲಾರದ ನಿನ್ನ ಪೌರುಷ. ಯಾರು ಸಾಗುವುದು ನೋಡುವನ. ಎಂದು ಸಿಡಿಲಿನ ಹರ್ಪಟದಂತೆ ಗುಡಿ ಗುಡಿಸುತ್ತ ಬರುವ ಎನ್ನ ಪರಾಕ್ರಮದ ರಭಸವಂ ಸರಿಸಿಕೊಂಡು ಮಾತನಾಡ. ಇಲ್ಲವೇ ಕೈಲಾಗದ ಸೋತನೆಂದು ತಿರುಗಿ ನೋಡದೆ ಹಿಂದಕ್ಕೆ ಓಡ. ಏ ಹದಮ, ಹರಿಹರ ಬ್ರಹ್ಮಾದಿಗಳು ಬಂದ ನಿನ್ನ ಬಿಡಿಸಿದರೋ ಉಳಿಸುವುದಿಲ್ಲ ನಿನ್ನ ಪ್ರಾಣ. ನೋಡ, ಈ ಭೂಮಿಯ ಋಣವು ತೀರಿತೆಂದು ನಿನ್ನ ಮಣ್ಣದೊಳಿಯತ್ತ ಮಾತಪ್ಪಿದರೆ ಸ್ಮರಣೆ ಮಾಡು ಬಣ್ಣ. ಆ ಗತೆ ಉಳಿಸಿಕೊ ನಿನ್ನಯ ರುಂಡ. ಜಾಗ್ರತೆಯಿಂದ ಇದ್ದಕ್ಕೆ ನಿಲ್ಲಲೇ ಬಣ್ಣ. ಅದೇ ಪ್ರಕಾರ ಇದ್ದಕ್ಕೆ ನಿಲ್ಲಲೇ ಮೂರ್ಖ. ವಿಷ್ಣು ನಾರದ ಬಳಿರಯ್ಯರೇ ಸಾರಥೆ ಭೂಪತಿ. ಶಕ್ತಿ ಸೂದನ್ನ ಪ್ರಸೂದರಂಬ ರಕ್ಕಸರಾದರ ಎನ್ನ ಕೂಡ ಅದೋಗಜ ಹದಿನಾಲ್ಕು ಲೋಕದಲ್ಲಿ ಸುದರ್ಶನಿಗೆ ಸಮಾನರಾದ ಪರಾಕ್ರಮಿಗಳಾದ ವೀರರಿಲ್ಲವೆಂದು ಜೈಬೇರಿಯ ಮೂರ್ತಿ ಸಾರಥೆ ಅತಿ ಜಾಗ್ರತೆ. ನಿಮ್ಮಿಷ್ಟದಂತಾಗಲಿ ಭೂಪತಿ. ಬಳಿರಯ್ಯರೇ ಸಾರಥೆ ವಿಷ್ಣುವಿಗೆ ಅಸಾಧ್ಯವಾದ ಆತನ ಜಯಿಸಲಾರದಂತಹ ರಕ್ಕಸರಂ ಸಂಹಾರ ಮಾಡಿದ್ದನಲ್ಲ, ನನ್ನಿಂದಲೇ ವಿಷ್ಣುವು ಲೋಕಮನ್ನನಾಗಿರುವನಲ್ಲ. ಸಾರದೆ ಭೂಪತಿ, ನಾನು ಇಲ್ಲದ ನಾರಾಯಣನು ಹೆಣ್ಣು ಮಲ್ಲಲು ಸಾಧ್ಯವಿಲ್ಲ. ವಿಷ್ಣುವಿಗಿಂತ ನಾನೇ ಬಲತೆ ಎಂದು ಈ ತ್ರಿಭುವನಕ್ಕೆ ಸಾರಿ ಸಾರಿ ಹೇಳ ಸಾರದೆ ಬಹು ಜಾಗ್ರತೆ. ನಿಮ್ಮಿಷ್ಟದಂತಾಗಲಿ ಭೂಪತಿ. ಬಲ ಕರಿಕ್ರಮಾಂಕಿತನಾದ ಸುದರ್ಶನ ಮಚ್ಚಿದನೋ ನಿನ್ನ ಸೂರತನವೋ. ವಿಷ್ಣುವಿಗೆ ಅಸಾಧ್ಯವಾದ ಕಾರ್ಯವನ್ನು ಜಯಿಸಿ ಬಂದಿರುವಂತ ನೀನೇ ಮಾನ್ಯ. ಶಕ್ತಿ ಸುಧನ ಪ್ರಸೂದನವ ರಕ್ಕಸರ ಉಪಟನವು ಅಧಿಕವಾಗಿತ್ತು. ಈ ಜಗತ್ತಿಗೆ ಬಂದ ಆಪತ್ತನ್ನು ನಿವಾರಣೆಯಾಗಿತ್ತು. ಸುದರ್ಶನ ಯಾರು ನಿನ್ನ ಸರಿ ಸಮಾನ? ಅಹೋ ನಾರಾಯಣ,
ಲೋಹಾವತಿ ಅಧಮರಾದ ಶಕ್ತಿ ಸೂದನ ಪ್ರಸೂದನರಮ್ಮ ರಕ್ಕಸರಂ ಸಂಹಾರ ಮಾಡಿದನು. ನಿಮಗೆ ಅಸಾಧ್ಯವಾದ ಕಾರ್ಯವನ್ನು ಮಾಡಿ ಜಯ ಪಡೆದು ಬಂದನ. ಮೊದಲನಂತೆ ಎನ್ನಂ ನಿನ್ನ ಬಲಾಷ್ಟದಲ್ಲಿ ಧರಿಸುವಂತವನಾಗು ನಾರಾಯಣ. ಅಧಿಕ ಬಲ ಅವೋ ಕೇಶವ, ನಿನ್ನ ಭಕ್ತನಾದ ಸುದರ್ಶನನ್ನು ಮಾತನಾಡಿಸಿದರೆ ಆಧರಿಸಿದರೆ ಮೌನವಾಗಿರುವುದಕ್ಕೆ ಕಾರಣವೇನು? ಮೇಲಾಗಿ ಶಕ್ರ ಆಯ್ದು ನಿನ್ನಿಂದ ಜಯಿಸಲಾರದಂತ ಮತ್ತು ಅಸಾಧ್ಯವ ಕಾರ್ಯವನ್ನು ಜಯಿಸಿ ಬಂದಿರುವನು. ಮೊದಲನಂತೆ ನಿನ್ನ ಸುದರ್ಶನ ನಿನ್ನ ಹಸ್ತದಲ್ಲಿ ಧರಿಸ ನಾರಾಯಣ ತೋರ ಅಂತ ಕಾರಣ. ಶಾರದಾ ತನಯನಾದ ನಾರದ, ನಾರಾಯಣ, ನೀವು ಹೇಳುವುದು ವಾಸ್ತವವೇ ಸರಿ. ಆದರೇನು ಮಾಡುವುದು? ಚಕ್ರದ ಮನಸ್ಸು ಮೊದಲಿನಂತಿಲ್ಲ. ಅದರಲ್ಲಿ ಅತ್ಯಂತ ಗರ್ವ ತುಂಬಿದೆ. ನನ್ನಿಂದಾಗದ ಕಾರ್ಯ ತಾನು ಮಾಡದನೆಂದು, ನನ್ನಿಂದಲೇ ವಿಷ್ಣು ಲೋಕಮಾನ್ಯನಾಗಿರುವನೆಂದು, ನಾನಿಲ್ಲದ ವಿಷ್ಣು ಯಾರನ್ನೂ ಜಯಿಸಲಾರೆನೆಂದು ತಿಳಿದ ಚಕ್ರ ಸುದರ್ಶನನಿಗೆ ಅತ್ಯಂತ ಗರ್ವ ತುಂಬಿದೆ. ಎಲ್ಲ ಈ ಸುದರ್ಶನ, ನಾರಾಯಣ, ಮದ ಹೊಂದಿದ ನಿನ್ನಿಂದ ಯಾವ ಸತ್ಕಾರ್ಯವೂ ಆಗಲಾರದು. ಸುದರ್ಶನ, ನೀನು ಭೂಲೋಕದಲ್ಲಿ ಕೃತವೀರ್ಯನ ಮಗ ಕಾರ್ತಿವೀರ್ಯಾರ್ಜುನನೆಂದು ಜನ್ಮಿಸು. ನಾನು ಬ್ರಾಹ್ಮಣ ಕುಲೋತ್ಪನ್ನ ರೇಣುಕಾ ಜಮದಗ್ನಿ ಕುಮಾರ ಪರಶುರಾಮನೆಂದು ಉದಯಿಸುವೆನು. ಆಗ ನನಗೂ ನಿನಗೂ ಯುದ್ಧ ನಡೆಯಲಿ. ಯಾರು ಶೂರರೆಂಬುದು ಈ ಜಗದ ಜನರೇ ನಿರ್ಧರಿಸಲಿ. ಈಗ ಭೂಲೋಕಕ್ಕೆ ಹೊರಡು ಸುದರ್ಶನ, ಆಲೋಚನೆ ಮಾಡಬೇಡ ಈ ಕ್ಷಣ. ಅಹೋ ದೇವಾದಿ ದೇವ, ಸಾಸಿವೆ ಕಾಳಿನಷ್ಟು ತಪ್ಪಿಗೆ ಹಿಮಾಲಯದಷ್ಟು ಶಿಕ್ಷೆಗೆ. ಎನ್ನ ಮನದಲ್ಲಿ ಗರ್ವ ಬಂದಿದ್ದೇನೋ ನಿಜ, ಆದರೆ ಇದಕ್ಕೆ ಸೌಮ್ಯವಾದ ಉಪಾಯವಿಲ್ಲದೆ ತಂದೆ ಮಗನಿಗೂ ಗುರು ಶಿಷ್ಯನಿಗೂ ದೇವಭಕ್ತನಿಗೂ ಯುದ್ಧವಾಗಬೇಕೆ? ಇದು ಪ್ರಾಣ ಬಿಡುವುದಕ್ಕಿಂತಲೂ ಹೆಚ್ಚಿನ ಶಿಕ್ಷೆಯಾಗಿದೆ. ಅಹೋ ದೇವ, ಎಷ್ಟಾದರೂ ನಿನ್ನ ಭಕ್ತನ ಅಪರಾಧವನ್ನು ಮನ್ನಿಸು. ಸದಾ ನಿಮ್ಮ ಸೇವೆಯಲ್ಲಿ ನಿರತನಾಗಲು ಎನ್ನಮ್ಮ ಅನುಗ್ರಹಿಸಿ ದೇವ, ಭಕ್ತರ ಬಾಂಧವ. ಸುದರ್ಶನ, ನಾರಾಯಣ, ಮದವೆಂಬುದು ಹರಿಷಡ್ ವರ್ಗಗಳಲ್ಲಿ 5ನೆಯದು. ಇದಕ್ಕೆ ಹಮ್ಮು ಅಹಂಕಾರ ಎನ್ನುವರು. ಇದು ಮನುಷ್ಯನ ತೇಜಸ್ಸು ನಶಿಸಿ ನಾಶವಾಗುವ ಸಮಯದಲ್ಲಿ ಪ್ರತಿ ಜೀವಿಗೂ ಬರುವುದು. ಸುದರ್ಶನ, ನಾರಾಯಣ, ಮದ ಹೊಂದಿದ ನಿನ್ನನ್ನು ಸಂಹರಿಸಿ ಎನ್ನ ಸೇವೆಯಲ್ಲಿ ಖಂಡಿತವಾಗಿ ಸ್ವೀಕರಿಸುವೆನು ಮತ್ತು ದತ್ತಾತ್ರೇಯ ಮಹರ್ಷಿಯಾಗಿ ನಿನಗೆ ಸಕಲ ವಿದ್ಯೆಗಳನ್ನು ಬೋಧಿಸುವೆನು. ಆರಂತೆ ಎನ್ನ ತಪ್ಪನ್ನು ಮನ್ನಿಸಬೇಕು. ನಿಮ್ಮ ಆಜ್ಞೆಯಂತೆ ಭೂಲೋಕಕ್ಕೆ ಹೋಗುವೆನು ನಾರಾಯಣ. ಹೋಗುವೆನು ತಕ್ಷಣ. ಹೋಗಿ ಬರುವಂತನಾಗ ಸುದರ್ಶನ. ಬಳಿರಯ್ಯಲೇ ಸಾರದೆ, ಭೂಲೋಕದ ಮಹೇಶ್ಮಚಾರಸನಾದ ಕೃತವೀರನ ಮಗ ಕಾರ್ತವೀರಾಜನಾಗಿ ಜನಿಸಲು ವಿಷ್ಣುವಿನ ಆಜ್ಞೆಯಂತೆ ಭೂಲೋಕಕ್ಕೆ ರಥವನ್ನು ಮಾರಿಸ ಸಾರಥಿ ಹೊಡಿಸಿ ಜೈವರತೆ ಜಾಗ್ರತೆ. ರೇಣುಕರಾಜ, ಅರ್ಧಗಿರಿ ಗಾರ್ಲಿಂಗಪ್ಪ ಇವರು ಪರಶುರಾಮ ಆದ ಮೇಲೆ ಅವರಿಬ್ಬರ ಕಲಗವನ್ನು ನೋಡುವ ಸಂದರ್ಭ ಕೂಡಿ ಬಂದಿದೆ. ಸಾರಥಿ ನೋಡಬೇಕು ಮುಂದೆ ನಡೆಯುವ ರೀತಿ. ನಿಂಬಿಕ್ಷದಂತಾಗಲಿ ದೇವ. ಕರ್ಕೊಂಬರಿ ರೇಣುಕರಾಜ.